पुराणानाम् आलयं करुणालयं नमामि भगवत्पादशङ्करं लोकशङ्करम्। ಈ ಜಮಖಂಡಿ ಸಂಸ್ಥಾನಕ್ಕೂ ಶಂಕರ ಭಗವತ್ಪಾದಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಮಹಾಸಂಸ್ಥಾನಕ್ಕೂ ಇರುವಂತಹ ಒಂದು ಗುರು ಶಿಷ್ಯ ಸಂಬಂಧ ಅನ್ನುವುದು ಅನೇಕ ಶತಶತಮಾನಗಳಿಂದ ನಡೆದು ಬರ್ತಾ ಇರುವಂತಹದ್ದು. ಇಲ್ಲಿಯ ಸಂಸ್ಥಾನದ ರಾಜ ಮಹಾರಾಜರುಗಳು ಹಾಗೂ ಎಲ್ಲ ಭಕ್ತರೂ ಸಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಶಿಷ್ಯರಾಗಿ ಇದ್ದು ಹಿಂದಿನ ಕಾಲದಿಂದಲೂ ಪೀಠದ ಹಾಗೂ ಜಗದ್ಗುರುಗಳ ಒಂದು ಸೇವೆಯಲ್ಲಿ ಭಾಗಿಗಳಾಗಿ ಬರ್ತಾ ಇರುವಂತಹ ಒಂದು ಸಂದರ್ಭ ಈ ಒಂದು ಊರಿನಲ್ಲಿದೆ. ಅದರಿಂದಲೇ ಈಗಾಗಲೇ ಅವರು ತಮ್ಮ ಪ್ರಾಸ್ತಾವಿಕದಲ್ಲಿ ಮಾತಾಡ್ತಾ ಹೇಳಿದಂತೆ ಇಲ್ಲಿಯ ಹಿಂದಿನ ಮಹಾರಾಜರು ಅಮ್ಮನವರ ಜಗನ್ಮಾತೆ ಶ್ರೀ ಶಾರದಾಂಬೆಯ ನಿತ್ಯ ಆರಾಧನೆ ಮತ್ತು ವಿಶೇಷವಾಗಿ ನವರಾತ್ರಿಯಲ್ಲಿ ವಿಶೇಷವಾದಂತಹ ಆರಾಧನೆಗೋಸ್ಕರ ಅಮ್ಮನವರಿಗೆ ಒಂದು ವಿಶಿಷ್ಟವಾದಂತಹ ಹಾರವನ್ನು, ವಜ್ರದ ಹಾರವನ್ನು ಸಮರ್ಪಣೆ ಮಾಡಿದರು. ಅದನ್ನು ಇವತ್ತಿಗೂ ಸಹ ಶೃಂಗೇರಿ ಮಹಾಸಂಸ್ಥಾನದಲ್ಲಿ ಸಂರಕ್ಷಣೆ ಮಾಡಿ ಅದನ್ನು ಪ್ರತಿ ವರ್ಷವೂ ಸಹ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಅಮ್ಮನವರಿಗೆ ಧಾರಣೆ ಮಾಡುವುದು ಹಾಗೂ ಬೇರೆ ಇತರ ವಿಶೇಷ ಸಂದರ್ಭಗಳಲ್ಲೂ ಸಹ ನವರಾತ್ರಿ ಮೊದಲಾದಂತಹ ವಿಶೇಷ ಸಂದರ್ಭಗಳಲ್ಲಿ ಅಮ್ಮನವರಿಗೆ ಅದನ್ನು ಧಾರಣೆ ಮಾಡುವುದು ಅನ್ನುವಂತಹ ಒಂದು ಪರಂಪರೆ ಪ್ರಾಚೀನ ಕಾಲದಿಂದಲೂ ಸಹ ಬಂದಿದೆ. ಹಾಗೆ ವಿಶೇಷವಾಗಿ ಈ ಪೀಠದ ಜಗದ್ಗುರುಗಳು ಚಾತುರ್ಮಾಸ್ಯಾನುಷ್ಠಾನವನ್ನು ಕೈಗೊಳ್ಳುವಂತಹ ವ್ಯಾಸಪೂಜಾ ವ್ಯಾಸ ಪೌರ್ಣಮಿ ಮಹೋತ್ಸವದ ಶುಭ ದಿವಸದಂದು ಎಲ್ಲ ಮಹಾರಾಜರುಗಳು ಗುರುಗಳ ಒಂದು ಸೇವೆಗಾಗಿ ಹಿಂದಿನ ಕಾಲದಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ನಿಧಿಯ ಒಂದು ಸ್ಮರಣೆಯನ್ನು, ಅವರ ಸೇವೆಯನ್ನು ಸ್ಮರಿಸಿ ಪ್ರತಿ ವರ್ಷ ಆ ಒಂದು ಸಂದರ್ಭದಲ್ಲಿ, ಯಾಕೆಂತಂದರೆ ಹಿಂದಿನ ಮಹಾರಾಜರುಗಳು ಅವರು ಇದ್ದರೂ ಇಲ್ಲದೇ ಇದ್ದರೂ ಈ ಒಂದು ಸೇವೆ ಅನ್ನುವುದು ಪೀಠದಲ್ಲಿ ಅಮ್ಮನವರಿಗೂ ಹಾಗೂ ಜಗದ್ಗುರುಗಳಿಗೂ ನಿರಂತರ ನಡೀಬೇಕು ಅನ್ನುವಂತಹ ಒಂದು ಏರ್ಪಾಟನ್ನು ಮಾಡಿದ್ದರಿಂದ ಇವತ್ತಿಗೂ ಸಹ ಆಯಾ ಸಂದರ್ಭಗಳಲ್ಲಿ ಅವರ ಹೆಸರನ್ನು ಸಹ ಅಲ್ಲಿ ಉಲ್ಲೇಖ ಮಾಡಿ, ಮಹಾರಾಜರ ಹೆಸರನ್ನು ಸಹ ಉಲ್ಲೇಖ ಮಾಡಿ ಅವರು ಸಮರ್ಪಿಸಿದಂತಹ ಕಾಣಿಕೆ ಅನ್ನುವಂತಹ ಒಂದು ವಿಷಯವನ್ನು ಅಲ್ಲಿ ಸಮರ್ಪಣೆ ಮಾಡಿ ಘೋಷಣೆ ಮಾಡಲಾಗುತ್ತೆ. ಈ ರೀತಿಯಾದಂತಹ ಒಂದು ಸಂಬಂಧ ಈ ಇಲ್ಲಿಯ ಸಂಸ್ಥಾನಕ್ಕೂ ಶೃಂಗೇರಿ ಶಾರದಾ ಪೀಠ ಸಂಸ್ಥಾನಕ್ಕೂ ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹದ್ದು. ಯಾಕೆ ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಿದಂತಹ ಮಹಾಪುರುಷರು, ಈ ಧರ್ಮದ ಉದ್ಧಾರವನ್ನು ಮಾಡುವುದಕ್ಕಾಗಿಯೇ ಅವತಾರವನ್ನು ಮಾಡಿದಂತಹ ಪರಮೇಶ್ವರನ ಅಂಶಭೂತರಾಗಿದ್ದಾರೆ. ಅವರು ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿ ಇದು ನಿರಂತರ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ತಿಳಿದಿರತಕ್ಕಂತಹ ರಾಜ ಮಹಾರಾಜರುಗಳೆಲ್ಲರೂ ಹಿಂದಿನಿಂದಲೂ ಈ ಶಾರದಾ ಪೀಠದ ಜಗದ್ಗುರುಗಳಿಗೆ ಅತ್ಯಂತ ವಿಧೇಯರಾಗಿದ್ದು ಅವರ ಆಶೀರ್ವಾದಗಳನ್ನು ಪಡೆದು ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇದ್ದರು. ವಿಶೇಷವಾಗಿ ಈ ಪೀಠದ 12ನೇ ಅಧಿಪತಿಗಳಾಗಿದ್ದಂತಹ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು, ಅವರು ಮಹಾಪುರುಷರು. ಹೇಗೆ ಶಂಕರರು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ರಚನೆ ಮಾಡಿದ್ದಾರೋ ಅದೇ ರೀತಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಈ ಪೀಠದ 12ನೇ ಅಧಿಪತಿಗಳಾಗಿದ್ದು 4 ವೇದಗಳಿಗೆ ಭಾಷ್ಯಗಳನ್ನು ಅವರು ರಚನೆ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಸನಾತನ ಧರ್ಮಕ್ಕೆ ಮೂಲವಾಗಿರತಕ್ಕಂತಹ ವೇದಗಳ ಅರ್ಥವನ್ನು ನಾವು ತಿಳ್ಕೊಳ್ಳಬೇಕು. ವೇದಗಳಲ್ಲಿ ಏನು ಹೇಳಲ್ಪಡ್ತಾ ಇದೆ, ಆಯಾ ವೇದವಾಕ್ಯಗಳಿಗೆ ಏನು ಅರ್ಥ,
ಅದು ಋಗ್ವೇದ, ಯಜುರ್ವೇದ, ಹೀಗೆ ಒಂದೊಂದು ವೇದದಲ್ಲೂ ಬರುವಂತಹ ವಾಕ್ಯಕ್ಕೆ ಆಯಾ ಪದಕ್ಕೆ ಏನು ಅರ್ಥ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಮಗಿರತಕ್ಕಂತಹ ಏಕಮಾತ್ರವಾದ ಆಧಾರ ಅಂತಂದರೆ ಅದು ವಿದ್ಯಾರಣ್ಯರು ಬರೆದಿರತಕ್ಕಂತಹ ಭಾಷ್ಯ. ಇಂತಹ ವೇದ ಭಾಷ್ಯವನ್ನು ರಚನೆ ಮಾಡಿ ವೇದಾರ್ಥವನ್ನು ಎಲ್ಲರಿಗೂ ಸಹ ತಿಳಿಯುವಂತೆ, ಅಂದರೆ ವೇದಾರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಈ ವೇದ ಸಂರಕ್ಷಣೆಯನ್ನು ಹಾಗೂ ಈ ವೇದಗಳಲ್ಲಿ ಪ್ರತಿಪಾದಿತವಾದಂತಹ ನಮ್ಮ ಧರ್ಮದ ಸಂರಕ್ಷಣೆಯನ್ನು ಸಹ ಮಾಡಿದ್ದಾರೆ ಜಗದ್ಗುರು ಶ್ರೀ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಮಾತ್ರವಲ್ಲ, ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಸಿ ಹರಿಹರರಾಯ ಮತ್ತು ಬುಕ್ಕರಾಯ ಅವರಿಬ್ಬರಿಂದಲೂ ಸಹ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಸಿ ಈ ಒಂದು ಹಿಂದೂ ಧರ್ಮಕ್ಕೆ ಯಾವುದೇ ರೀತಿಯಂತಹ ತೊಂದರೆಗಳು ಬರದೇ ಇರುವ ಹಾಗೆ ಮಾಡಿದಂಥವರು ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಅವರು ಗ್ರಂಥಗಳ ರಚನೆಯನ್ನು ಮಾಡಿ ಧರ್ಮೋದ್ಧಾರ ಮಾಡಿದ್ದಾರೆ, ಧರ್ಮವನ್ನು ಕಾಪಾಡಿದ್ದಾರೆ. ಅದೇ ರೀತಿ ಸಂಸ್ಥಾನವನ್ನು, ಹಿಂದೂ ಧರ್ಮ ಸಾಮ್ರಾಜ್ಯವನ್ನೂ ಸಹ ಸ್ಥಾಪನೆ ಮಾಡಿಸಿ ಅವರು ಈ ಧರ್ಮದ ಒಂದು ಉದ್ಧಾರವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಇಷ್ಟು ದೃಢವಾಗಿ ಈ ಒಂದು ಧರ್ಮವು ನಿಂತಿದೆ ಅಂತಂದರೆ ಅದಕ್ಕೆ ಹಿಂದಿನವರು ಮಾಡಿದಂತಹ ತುಂಬ ದೊಡ್ಡ ಪರಿಶ್ರಮ, ದೊಡ್ಡ ಪ್ರಯತ್ನ ಇದೆ ಇದಕ್ಕೆ ಕಾರಣ. ಅದರಲ್ಲೂ ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಇದ್ದಂತಹ ಮಹಾಪುರುಷರು, ಶಂಕರ ಭಗವತ್ಪಾದಾಚಾರ್ಯರು, ವಿದ್ಯಾರಣ್ಯರು ಮೊದಲಾದಂತಹ ಜಗದ್ಗುರು ಮಹಾಸ್ವಾಮಿಗಳವರು ಹಾಗೂ ಅವರ ಮಾರ್ಗವನ್ನು ಅನುಸರಿಸಿ ಬಂದಂತಹ ಆಧ್ಯಾತ್ಮಿಕ ಗುರುಗಳು, ಅವರೆಲ್ಲರ ಒಂದು ಪರಿಶ್ರಮದಿಂದ ಈ ಒಂದು ಧರ್ಮ ಮಾರ್ಗವು ಉಳಿದಿದೆ. ಅದೇ ರೀತಿ ಎರಡನೇದಾಗಿ ನಮ್ಮ ಹಿಂದಿನ ಅತ್ಯಂತ ಧಾರ್ಮಿಕರಾದಂತಹ ರಾಜ ಮಹಾರಾಜರುಗಳು, ಅತ್ಯಂತ ಧಾರ್ಮಿಕರು ಮತ್ತು ಅತ್ಯಂತ ಪರಾಕ್ರಮಿಗಳು ಆಗಿದ್ದಂತಹ ನಮ್ಮ ದೇಶದ ರಾಜ ಮಹಾರಾಜರುಗಳ ಒಂದು ಅಪಾರವಾದಂತಹ ಪ್ರಯತ್ನದಿಂದ ಈ ಒಂದು ಧರ್ಮವು ನಮ್ಮ ದೇಶದಲ್ಲಿ ನಿಂತಿದೆ. ಅದೇ ರೀತಿ ಈ ಕಾರ್ಯದಲ್ಲಿ ಹಿಂದಿನ ಜಗದ್ಗುರುಗಳು ಅವರನ್ನು ಅನುಸರಿಸಿ ಬಂದಿರತಕ್ಕಂತಹ ಆಧ್ಯಾತ್ಮಿಕ ತತ್ವಗಳನ್ನು ಉಪದೇಶ ಮಾಡಿರತಕ್ಕಂತಹ ಗುರುಗಳು ಹಾಗೂ ರಾಜಮಹಾರಾಜರುಗಳು ಹಾಗೂ ಅವರ ಜೊತೆಗೆ ಈ ಎಲ್ಲ ಕಾರ್ಯದಲ್ಲೂ ಅಂತಹ ಆಧ್ಯಾತ್ಮಿಕ ಗುರುಗಳ ಜೊತೆಗೆ ಹಾಗೂ ರಾಜಮಹಾರಾಜರುಗಳ ಜೊತೆಗೆ ಈ ಎಲ್ಲ ಕಾರ್ಯಗಳಲ್ಲೂ ಸಹ ಭಾಗಿಗಳಾಗಿದ್ದಂತಹ ಸಜ್ಜನರ ಒಂದು ಪರಿಶ್ರಮ, ಇವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಈ ಒಂದು ದೇಶದಲ್ಲಿ ಇಂತಹ ಒಂದು ಧರ್ಮವು ನಿಂತಿದೆ. ಅವರೆಲ್ಲರೂ, ನಮ್ಮ ಹಿಂದಿನವರೆಲ್ಲರೂ ಸಹ ಅತ್ಯಂತ ಪರಾಕ್ರಮಶಾಲಿಗಳಾಗಿದ್ದರು, ಅತ್ಯಂತ ಬುದ್ಧಿಶಾಲಿಗಳಾಗಿದ್ದು ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿದ್ದಾರೆ. ಆ ಒಂದು ಇತಿಹಾಸವನ್ನು ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಬೇಕು. ಈ ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು, ಇದನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅವರೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ, ಅನೇಕ ವಿಧವಾದಂತಹ ತೊಂದರೆಗಳನ್ನು ಹೇಗೆ ಅವರು ಎದುರಿಸಿ ಅನುಭವಿಸಿ ಅದನ್ನು ಎದುರಿಸಿ ಮುಂದಕ್ಕೆ ಹೋಗಿದ್ದಾರೆ ಅನ್ನುವುದನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ಚೆನ್ನಾಗಿ ತಿಳ್ಕೊಳ್ಳಬೇಕು ಹಾಗೂ ಅವರ ಮಕ್ಕಳಿಗೂ ಸಹ, ನಮ್ಮ ಮಕ್ಕಳಿಗೂ ಸಹ ಅವರ ಬಗ್ಗೆ ಹೇಳಬೇಕು. ಆ ಒಂದು ವಿಶಿಷ್ಟವಾದಂತಹ ಇತಿಹಾಸವನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ಆ ಒಂದು ಇತಿಹಾಸವನ್ನು ತುಂಬ ಜನ ಏನು ತಿಳ್ಕೊಂಡಿರ್ತಾರೆ ಅಂದರೆ, ಮಕ್ಕಳಿಗೆ ಪ್ರತ್ಯೇಕವಾಗಿ ಇತಿಹಾಸ ಹೇಳುವ ಅವಶ್ಯಕತೆ ಇಲ್ಲ, ಹೇಗಾದರೂ ಇಷ್ಟು ತುಂಬ ದುಡ್ಡು ಕೊಟ್ಟು ಶಾಲೆಗೆ ಕಳಿಸ್ತಾ ಇದ್ದೀವಿ, ಸುಮಾರೆಲ್ಲ ಡೊನೇಷನ್ನು ಫೀಸು ಎಲ್ಲ ಕೊಟ್ಟು ಶಾಲೆಗೆ ಕಳಿಸ್ತಾ ಇದ್ದೀವಿ, ಹೇಗಾದರೂ ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಒಂದು ಇತಿಹಾಸ ಅಂತ ಒಂದು ಇದ್ದೇ ಇರುತ್ತೆ, ಅದೇನೋ ಒಂದಿಷ್ಟು ಹೇಳ್ಕೊಟ್ಬಿಡ್ತಾರೆ, ಮತ್ತೆ ಪುನಃ ನಾವು ಹೇಳ್ಕೊಡೋದು ಯಾಕೆ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ, ಹೀಗೆ ತಿಳ್ಕೊಂಡಿರ್ತಾರೆ. ಆದರೆ ವಾಸ್ತವವಾಗಿ ಹೇಳಬೇಕು ಅಂತಂದರೆ ಅಲ್ಲಿ ಹೇಳ್ತಾ ಇರುವಂತಹ ಇತಿಹಾಸ ಅನ್ನುವುದು ಅದು ಪರಿಪೂರ್ಣವಾಗಿಲ್ಲ, ಇನ್ನೂ ಎಷ್ಟೋ ವಿಷಯಗಳು ಇವೆ. ಇದು ಎಲ್ಲರೂ ಒಪ್ಕೊಳ್ಳೇಬೇಕಾದಂತಹ ಒಂದು ವಿಷಯ. ಏನು ಅಂತಂದರೆ ಅದರೊಳಗೆ ವಾಸ್ತವವಾಗಿ ಏನೇನು ಹೇಳಬೇಕಾಗಿದೆಯೋ ಅದನ್ನೆಲ್ಲವುದನ್ನು ಹೇಳ್ತಾ ಇದ್ದಾರಾ ಇಲ್ವಾ ಅದು ಗೊತ್ತಿಲ್ಲ. ಅಥವಾ ಅಲ್ಲಿ ಹೇಳಲ್ಪಡ್ತಾ ಇರುವುದೆಲ್ಲವೂ ನಿಜವಾಗಲೂ ಅವಶ್ಯಕತೆ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ, ಅದನ್ನು ಹೇಳುವುದಕ್ಕಾಗುವುದಿಲ್ಲ. ಹೌದು, ನಿಜವಾಗಲೂ ಮಕ್ಕಳ ಒಂದು ಬೆಳವಣಿಗೆಗೆ ಅವರಲ್ಲೊಂದು ಧೈರ್ಯವನ್ನು ಬೆಳೆಸುವಂತಹ ಇತಿಹಾಸವನ್ನೇ ಅಲ್ಲಿ ಹೇಳ್ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಹಾಕಿದರೆ ಅದಕ್ಕೆ ಸರಿಯಾದಂತಹ ಹೌದು ಅಂತ ಉತ್ತರ ಹೇಳುವುದು ಸ್ವಲ್ಪ ಕಷ್ಟವೇ ಆಗಿದೆ. ಆ ರೀತಿಯಂತಹ ಒಂದು ಪರಿಸ್ಥಿತಿ ಇದೆ. ಇತಿಹಾಸ ಹೇಳ್ಕೊಡ್ತಿದ್ದಾರೆ, ಆದರೆ ಏನು ಇತಿಹಾಸ ಹೇಳ್ಕೊಡ್ತಾರೆ ಅಂತಂದರೆ ಹೆಚ್ಚಿನ ರೀತಿಯಲ್ಲಿ ಯಾವ ಇತಿಹಾಸ ಹೇಳ್ಕೊಡ್ತಾರೆ ಅಂತಂದರೆ, ಯಾರೋ ಒಬ್ಬರು ಬಂದರು, ಇಲ್ಲಿಗೆ ಬಂದರು,
ನಮ್ಮ ದೇಶವನ್ನು ನಮ್ಮ ದೇವಸ್ಥಾನಗಳನ್ನು ಹೊಡೆದಾಕಿದ್ರು, ನಮ್ಮವರನ್ನು ಕೊಂದು ಹಾಕಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಇಷ್ಟು ಜನರನ್ನು ಹಿಂಸೆ ಮಾಡಿದ್ರು, ಇಷ್ಟು ದಿವಸ ಪರಿಪಾಲನೆ ಮಾಡಿದ್ರು, ಇಷ್ಟು ವರ್ಷ ಆ ಪರಿಪಾಲನೆಯನ್ನು ಇಷ್ಟು ಜನರಿಗೆ ತೊಂದರೆ ಮಾಡಿದ್ರು ಅಂತ ಈ ಒಂದು ಇತಿಹಾಸವನ್ನು ಹೇಳ್ಕೊಡೋದು. ಆದರೆ ಅವರ ಈ ರೀತಿಯಾದಂತಹ ಕೆಲಸ ಪರಿಪಾಲನೆ ಮಾಡಿ ಇಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇರುವಾಗ ಅದನ್ನು ಎದುರಿಸಿ ನಿಂತ್ಕೊಂಡಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದನ್ನು ಹೇಳ್ಕೊಡ್ತಾ ಇಲ್ಲ, ಹೆಚ್ಚಿನ ರೀತಿಯಲ್ಲಿ ಅದನ್ನು ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಏನಾಗ್ತಿದೆ ಅಂತಂದರೆ, ಎಷ್ಟೊತ್ತಿಗೂ ಆ ಇತಿಹಾಸ ಓದಿದ ತಕ್ಷಣ ಏನಾಗುತ್ತೆ ಅಂತಂದರೆ ಒಂಥರ ನಿಮಗೆ ಮಕ್ಕಳಿಗೆ ಒಂಥರ ಬೇಜಾರು ಬಂದು, ಸರಿ ನಾವು ಅಷ್ಟೊತ್ತಿಗೂ ಸೋತು ಹೋಗ್ತಾನೇ ಇರಬೇಕು, ಎಷ್ಟೊತ್ತಿಗೂ ನಾವು ಸೋಲನ್ನೇ ನೋಡಬೇಕು ಅನ್ನುವಂತಹ ಒಂದು ಕಲ್ಪನೆ, ಆ ರೀತಿಯಾದಂತಹ ಒಂದು ಭಾವನೆ ಬರುವಂತಹ ಇತಿಹಾಸವನ್ನು ಹೆಚ್ಚಿನ ರೀತಿಯಲ್ಲಿ ಹೇಳ್ಕೊಡ್ಲಾಗ್ತಾ ಇದೆ. ಇದು ಇರುವಂತಹ ಇತಿಹಾಸ. ಆದರೆ ವಾಸ್ತವವಾಗಿ ಹಾಗಲ್ಲ. ಇತಿಹಾಸವನ್ನು ಯಾಕೆ ತಿಳ್ಕೊಳ್ಳುವುದು? ಅದನ್ನು ತಿಳಿದುಕೊಂಡು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿಗಳಿದ್ದು ಹಿಂದಿನ ಕಾಲದಲ್ಲಿ ಅದನ್ನು ನಾವು ತಿಳ್ಕೊಳ್ಳಬೇಕು. ಯಾವ ರೀತಿಯಂತಹ ಕಷ್ಟಗಳಿದ್ವು ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. ಅದೇ ರೀತಿ ಆ ಕಷ್ಟಗಳನ್ನು ಹಿಂದಿನವರು ಯಾವ ರೀತಿಯಾಗಿ ಎದುರಿಸಿ ನಿಂತ್ಕೊಂಡಿದ್ರು ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳಬೇಕು. ಎಷ್ಟೊತ್ತಿಗೂ ಈ ರೀತಿಯಾದಂತಹ ಕಷ್ಟಗಳು ಬಂದಿತ್ತು, ಯಾವನೋ ಬಂದಿದ್ದ, ಅದನ್ನು ಧ್ವಂಸ ಮಾಡಿದ್ದ, ಇವನ್ ತಲೆ ಹೊಡೆದಿದ್ದ, ಅವನು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂತ ಹಿಂಗಿದ್ದ ಇತಿಹಾಸವನ್ನೇ ಓದ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಪ್ರವೃತ್ತಿ ಬರುವುದಿಲ್ಲ, ಒಂದು ಧೈರ್ಯ ಬರುವುದಿಲ್ಲ. ಅದೆಲ್ಲ ವಾಸ್ತವವಾಗಿ ತಿಳ್ಕೊಳ್ಬೇಕಾದ್ದು. ನಿಜವಾದಂತಹ ಇತಿಹಾಸ ಅಂತಂದ್ರೆ ಯಾರು ಬೇಕಾದರೂ ಬರಲಿ, ಅವರ ಪ್ರಾಣವನ್ನು ಲೆಕ್ಕಿಸದೆ ಎಷ್ಟು ಜನ ಅವರ ಎದುರಿಗೆ ನಿಂತುಕೊಂಡು ಯುದ್ಧ ಮಾಡಿದ್ದಾರೆ, ಇದನ್ನು ವಾಸ್ತವವಾಗಿ ಹೇಳ್ಕೊಡ್ಬೇಕು. ಇದನ್ನು ಹೇಳಿದರೆ ಆಗ ನಮ್ಮ ಮಕ್ಕಳಿಗೂ ಸಹ ಒಂದು ವಿಶೇಷವಾದಂತಹ ಪ್ರೋತ್ಸಾಹ ಬರುತ್ತೆ, ಅವರಲ್ಲೂ ಸಹ ಒಂದು ಧೈರ್ಯದ ಜಾಗರಣೆ ಆಗುತ್ತೆ. ಒಂದು ಧೈರ್ಯವು, ಒಂದು ಸದ್ಗುಣಗಳು ಇದೆಲ್ಲವೂ ಸಹ ಜಾಗೃತವಾಗುತ್ತೆ. ಆದ್ದರಿಂದ ಈ ರೀತಿಯಾದಂತಹ ಇತಿಹಾಸ ಅಂದರೆ ಮಕ್ಕಳಲ್ಲಿ ಒಂದು ವಿಶೇಷವಾದಂತಹ ಧೈರ್ಯವನ್ನು, ಸದ್ಗುಣಗಳನ್ನು ಜಾಗೃತಗೊಳಿಸುವಂತಹ ಇತಿಹಾಸ ಅದು ಹೇಳಲ್ಪಡ್ತಾ ಇದೆಯಾ ಇಲ್ವಾ ಅಂತಂದರೆ ಅದಕ್ಕೆ ಸರಿ ಯಾವುದು ಅಂತ ಉತ್ತರ ಹೇಳುವುದು ಸ್ವಲ್ಪ ಕಷ್ಟವೇ. ಆ ರೀತಿಯಾದಂತಹ ವಾತಾವರಣ ಇವತ್ತಿನ ಕಾಲದಲ್ಲಿದೆ. ಹಾಗಾಗಿ ನಾನು ಪ್ರತ್ಯೇಕವಾಗಿ ಹೇಳ್ತಾ ಇರೋದು ಏನು ಅಂತಂದರೆ, ನಿಜವಾದಂತಹ ಒಂದು ಇತಿಹಾಸ, ಪರಿಪೂರ್ಣವಾದಂತಹ ಇತಿಹಾಸ ಏನಿದೆಯೋ ಅದನ್ನು ನಾವು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಹೇಳಿಕೊಡಬೇಕು. ಈ ರೀತಿಯಾದಂತಹ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ತದ್ವಾರ ಅವರಲ್ಲಿ ಆ ಒಂದು ಧಾರ್ಮಿಕವಾದಂತಹ ಚೈತನ್ಯ, ಧಾರ್ಮಿಕವಾದಂತಹ ಒಂದು ಶಕ್ತಿ ಅದು ಜಾಗೃತವಾಗುವಂತೆ ಪ್ರತಿಯೊಬ್ಬರೂ ಸಹ ಅವಶ್ಯವಾಗಿಯೂ ಮಾಡಬೇಕು. ಈ ರೀತಿಯಾದಂತಹ ಒಂದು ಕಾರ್ಯವನ್ನು ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ಸಹ ಸಮರ್ಥರಾಗಿ ಅವರು ಜೀವನದಲ್ಲಿ ಉತ್ತಮವಾದಂತಹ ಏಳಿಗೆಯನ್ನು ಪಡೀತಾರೆ. ಆದ್ದರಿಂದ ಈ ರೀತಿಯಾದಂತಹ ಒಂದು ಇತಿಹಾಸ ನಮ್ಮ ಹಿಂದಿನವರು, ಶಂಕರ ಈಗ ಹೇಳಿದಂತೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು, ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು, ಹೀಗೆ ಈ ರೀತಿಯಾಗಿ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಗುರುಗಳೇ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಅತ್ಯಂತ ಪರಾಕ್ರಮಿಗಳಾಗಿ ನಮ್ಮ ಒಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥವರು, ಎಷ್ಟೆಲ್ಲ ಕಷ್ಟಗಳು ಬಂದರೂ ಸಹ ಪರವಾಗಿಲ್ಲ, ಇದನ್ನು ನಾವು ಯಾವತ್ತೂ ಸಹ ಬಿಡುವುದಿಲ್ಲ. ಈ ಒಂದು ಧರ್ಮ ನಾವು ಪ್ರಾಣ ಹೋದರೂ ಪರವಾಗಿಲ್ಲ, ಇದನ್ನು ಮಾತ್ರ ನಾವು ಯಾವತ್ತೂ ಸಹ ಬಿಡುವುದಿಲ್ಲ ಅನ್ನುವಂತಹ ಒಂದು ಧೈರ್ಯದಿಂದ ಯಾರು ನಿಂತಿದ್ರೋ ಅಂಥವ್ರ ಬಗ್ಗೆ ಹೇಳಬೇಕು, ಅಂಥವ್ರ ಬಗ್ಗೆ ತಿಳ್ಕೊಳ್ಬೇಕು ಎಲ್ಲರೂ ಸಹ. ಹಾಗಾಗಿ ಇಂತಹ ಒಂದು ಭವ್ಯವಾದ ಇತಿಹಾಸವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳಿದುಕೊಂಡು ಆ ಒಂದು ಇತಿಹಾಸದಿಂದ ವಿಶೇಷವಾದಂತಹ ಒಂದು ಪ್ರೇರಣೆಯನ್ನು ನಾವು ಹೊಂದಿ ಈ ಒಂದು ಧರ್ಮದ ಆಚರಣೆ ಮತ್ತು ಇದರ ಒಂದು ಸಂರಕ್ಷಣೆ, ಇದಕ್ಕಾಗಿ ವಿಶೇಷವಾಗಿ ನಾವು ನಮ್ಮನ್ನು ಸಶಕ್ತರನ್ನಾಗಿ ಮಾಡಿಕೊಳ್ಳಬೇಕಾದದ್ದು ಇದು ಅತ್ಯಂತ ಅವಶ್ಯಕ. ಹಾಗಾಗಿ ಈ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹಾಗಾಗಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅವರೆಲ್ಲರೂ ಸಹ ಇಂತಹ ಧರ್ಮ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಏನಿತ್ತೋ ಆ ಒಂದು ಸಾಮ್ರಾಜ್ಯ ಅನ್ನೋದು ಆಗಿನ ಕಾಲದಲ್ಲಿ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಕವಚವಾಗಿ ಕೆಲಸವನ್ನು ಮಾಡ್ತು. ಯಾವುದನ್ನು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದ್ದಾರೋ, ಎಷ್ಟೋ ಜನ ಪ್ರಯತ್ನ ಮಾಡಿ ಈ ದೇಶದೊಳಗೆ ಪ್ರವೇಶ ಮಾಡಿ ಸಮುದ್ರದ ತನಕ, ದಕ್ಷಿಣದಲ್ಲಿ ಕೊನೆಯಲ್ಲಿರುವಂತಹ ಸಮುದ್ರದ ತನಕ ಇಡೀ ಭಾರತವನ್ನು ಆಕ್ರಮಣೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡಿದರು. ಆದರೆ ಅವರೆಲ್ಲರ ಪ್ರಯತ್ನಗಳು ಸಹ ವ್ಯರ್ಥವಾಯಿತು, ವಿಫಲವಾಯಿತು. ಅದನ್ನು ವಿಫಲವಾಗಿಸಿದ್ದು ಅಂತಂದರೆ ಅದು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಸ್ಥಾಪನೆ ಮಾಡಿಸಿದಂತಹ ವಿಜಯನಗರ ಸಾಮ್ರಾಜ್ಯ. ಆದ್ದರಿಂದ ಈ ರೀತಿಯಾದಂತಹ ಒಂದು ಇತಿಹಾಸ ಇದೆ, ಅವರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ಎಲ್ಲರಿಗಿಂತ
ಮೊದಲನೇದಾಗಿ ನಾವು ಹೇಳಬೇಕಾದಂತಹ ಹೆಸರು ಅಂತಂದರೆ ಅದು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ನಮ್ಮ ಧರ್ಮವನ್ನು ಸಂಸ್ಥಾಪನೆ ಮಾಡಿ ಇದನ್ನು ಉಳಿಸಿ ಯಾರು ಬೆಳೆಸಿದ್ದಾರೋ ಅಂಥವರಲ್ಲಿ ಮೊದಲನೇದಾಗಿ ನಾವು ಹೇಳಬೇಕಾದದ್ದು ಶಂಕರಾಚಾರ್ಯರ ಹೆಸರನ್ನು. ಯಾಕೆ ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಕೇವಲ 32 ವರ್ಷಗಳ ಕಾಲ ಇದ್ದರು. ಆ 32 ವರ್ಷಗಳಲ್ಲಿ ಅವರು ಅನೇಕ ವಿಧವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅತ್ಯಂತ ಶಾಶ್ವತವಾಗಿ ಉಳಿಯುವಂತಹ ಒಂದು ಕಾರ್ಯಗಳನ್ನು ಅವರು ತಮ್ಮ ಜೀವನದ ಅವಧಿಯಲ್ಲಿ ಮಾಡಿದ್ದಾರೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರ ಮಾಡಿ ಎಲ್ಲರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಅನೇಕ ಕ್ಷೇತ್ರಗಳಿಗೆ ನಾವು ಹೋದಾಗ ಅಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಬಂದಿರುವಂತಹ ಒಂದು ಇತಿಹಾಸ, ಶಂಕರರು ಅಲ್ಲಿಗೆ ಆಗಮಿಸಿದ್ದು, ಅಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿದ್ದು, ಅಲ್ಲಿರುವಂತಹ ದೇವರ ಸಾನ್ನಿಧ್ಯವನ್ನು ಇನ್ನಷ್ಟು ಜಾಗೃತಗೊಳಿಸಿದರು ಮತ್ತು ಅಲ್ಲಿದ್ದಂತಹ ಅವೈದಿಕ ಅಥವಾ ತಾಮಸಿಕವಾದಂತಹ ಆಚಾರಗಳನ್ನೆಲ್ಲ ಸರಿಪಡಿಸಿ ಪುನಃ ಸಾತ್ವಿಕವಾದಂತಹ ಒಂದು ಪೂಜಾ ಪದ್ಧತಿ ಇತ್ಯಾದಿಗಳನ್ನೆಲ್ಲ ಪ್ರಾರಂಭ ಮಾಡಿಸಿದರು ಅನ್ನುವಂತಹ ಇತಿಹಾಸಗಳನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಂಚಾರವನ್ನು ಮಾಡಿ ಯಾರ್ಯಾರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ರೋ ಅವರೆಲ್ಲರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿ ಯಾವುದು ನಿಜವಾಗಲೂ ನಮ್ಮ ಧರ್ಮದ ಮಾರ್ಗ, ಯಾವುದನ್ನು ನಾವು ಅನುಸರಣೆ ಮಾಡಬೇಕು, ಯಾವುದರಿಂದ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಅವರು ಉಪದೇಶ ಮಾಡಿ ಎಲ್ಲರನ್ನೂ ಸಹ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಕೆಲಸಗಳನ್ನು ಸಹ ಶಂಕರರು ತಮ್ಮ ದಿಗ್ವಿಜಯ ಯಾತ್ರೆಯ ಕಾಲದಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸರಿಯಾಗಿ ದೇಶದ 4 ದಿಕ್ಕುಗಳಲ್ಲಿ ಇರುವಂತಹ ವಿಶಿಷ್ಟವಾದ ಕ್ಷೇತ್ರಗಳನ್ನು ಅವರು ಗುರುತಿಸಿ ಅಲ್ಲಿ ಅದನ್ನು ಆಯ್ಕೆ ಮಾಡಿ ಆ ಒಂದು ಜಾಗದಲ್ಲಿ ಈ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂತಹ ಪೀಠಗಳಲ್ಲಿ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಇಡೀ ದಕ್ಷಿಣ ಭಾರತ ದೇಶದ ಒಂದು ಪೀಠವಾಗಿರ್ತಕ್ಕಂಥದ್ದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಈ ಒಂದು ಪೀಠದಲ್ಲಿ ಜಗನ್ಮಾತೆ ಶ್ರೀ ಶಾರದಾ ಪರಮೇಶ್ವರಿಯನ್ನು ಅವರು ಸ್ಥಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅನ್ನುವಂತಹ ನಾಮಧೇಯ ಬಂದಿದೆ. ಈ ಒಂದು ಪೀಠದಲ್ಲಿ ಅವಿಚ್ಛಿನ್ನವಾದಂತಹ ಗುರು ಪರಂಪರೆ ಮುಂದುವರಿತಾ ಇದೆ. ಈ ಪರಂಪರೆಯಲ್ಲಿ ಈ ಪೀಠದ ಪರಂಪರೆಯಲ್ಲಿ 36ನೇ ಅಧಿಪತಿಗಳು ನಮ್ಮ ಗುರುಗಳು. ಪ್ರಸ್ತುತ ಈ ಪೀಠದ ಅಧಿಪತಿಗಳಾಗಿರ್ತಕ್ಕಂಥವರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು. ಅವರು ತಮ್ಮ ವಿಜಯಯಾತ್ರೆಗಳಲ್ಲಿ ಈ ಜಮಖಂಡಿ ನಗರಕ್ಕೆ ಅನೇಕ ಬಾರಿ ಆಗಮಿಸಿದ್ದಾರೆ. ವಿಶೇಷವಾಗಿ ಇಲ್ಲಿಯ ಎಲ್ಲ ಆಸ್ತಿಕ ಮಹಾಜನರಿಗೂ ಅನುಗ್ರಹವನ್ನು ಆಶೀರ್ವಾದಗಳನ್ನು ಮಾಡಿದ್ದಾರೆ ಮತ್ತು ಇಲ್ಲಿಯ ಎಲ್ಲ ಆಸ್ತಿಕ ಜನರ ಒಂದು ಅತ್ಯಂತ ಶ್ರದ್ಧಾಭಕ್ತಿಪೂರ್ಣವಾದಂತಹ ಪ್ರಾರ್ಥನೆಯಂತೆ ಇಲ್ಲಿ ಇರತಕ್ಕಂತಹ ಪ್ರಾಚೀನ ಕಾಲದಿಂದಲೂ ಈ ಒಂದು ಊರಿನಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಜಂಬುಕೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಶಂಕರ ಮಠವನ್ನು, ಒಂದು ವಿಶಿಷ್ಟವಾದಂತಹ ಶಂಕರ ಮಠವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆ ಒಂದು ಶಂಕರ ಮಠವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಅನೇಕ ವರ್ಷಗಳ ಹಿಂದೆಯೇ ಶಂಕರ ಮಠದ ಕಾರ್ಯ ಪ್ರಾರಂಭವಾಯಿತು. ಅದರ ನಿರ್ಮಾಣವೂ ಸಹ ಸುಮಾರು ಮುಗಿದು ಹೋಯಿತು. ಸುಮಾರು 6 ವರ್ಷಗಳ ಹಿಂದೆಯೇ ಅದು ಮುಗಿತಾ ಬಂತು. ನಾನು 6 ವರ್ಷಗಳ ಹಿಂದೆ ಯಾತ್ರೆಯನ್ನು ಮಾಡ್ತಾ ಇಲ್ಲಿಗೆ ಬಂದಿದ್ದೆ. ಆ ಸಮಯಕ್ಕೆ ಸಾಮಾನ್ಯವಾಗಿ ಮುಗಿದು ಹೋಗಿತ್ತು. ಅದಾದಮೇಲೆ ಇನ್ನೊಂದು ಪೂರ್ತಿ ಮುಗಿಸ್ಲಿಕ್ಕೆ ಒಂದು 2-3 ತಿಂಗಳು ಸಮಯ ಬೇಕಾಗಿತ್ತಷ್ಟೇ. ಅಷ್ಟಕ್ಕೆ ಎಲ್ಲ ಮುಗಿದು ಹೋಯಿತು. ಒಂದು 2-3 ತಿಂಗಳು ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ಸಂಪೂರ್ಣವಾಗಿ ಮುಗಿದು ಹೋಗ್ತಿತ್ತು. ಆ ಸ್ಥಿತಿಗೆ ಬಂದಾಗಿತ್ತು ಅಷ್ಟೊತ್ತಿಗೆ. ಆದರೆ ಆವಾಗ ಇನ್ನೂ ಅದು ಸಮಾಪ್ತಿ ಇನ್ನೂ ಹೊಂದಿರಲಿಲ್ಲ. ಹಾಗಾಗಿ ತದನಂತರ ಪುನಃ ಇಲ್ಲಿಗೆ ಬಂದು ಆ ಶಂಕರ ಮಠದಲ್ಲಿ ಶಾರದಾ ಅಮ್ಮನವರ ಹಾಗೂ ಶಂಕರ ಭಗವತ್ಪಾದಾಚಾರ್ಯರ ಹಾಗೂ ಪರಿವಾರ ದೇವತೆಗಳ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಅದರಂತೆ ಈಗ ಈ ಒಂದು ಶಂಕರ ಮಠದಲ್ಲಿ ದೇವತಾ ಪ್ರತಿಷ್ಠಾಪನೆ ಮತ್ತು ಶಂಕರ ಮಠದ ಉದ್ಘಾಟನೆ ಈ ಇತ್ಯಾದಿ ಕಾರ್ಯಕ್ರಮಗಳಿಗೆ ಈಗ ಆ ಭಗವಂತನ ಅನುಗ್ರಹದಿಂದ ಸಂದರ್ಭವು ಪ್ರಾಪ್ತವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಾಳೆ ದಿವಸ ನಮ್ಮ ಗುರುಗಳ ಒಂದು ಪರಮಾನುಗ್ರಹದಿಂದ ಈ ಒಂದು ಶಂಕರ ಮಠದಲ್ಲಿ ಪ್ರತಿಷ್ಠಾದಿ ಕಾರ್ಯಕ್ರಮಗಳನ್ನೆಲ್ಲ ನಾಳೆ ದಿವಸ ನೆರವೇರಿಸಲಿದ್ದೇವೆ. ತದನಂತರ ವಿಶೇಷವಾಗಿ ನಿರಂತರವಾಗಿ ಈ ಒಂದು ಶಂಕರ ಮಠದಲ್ಲಿ ಸದಾಕಾಲ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಹಾಗೂ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಈ ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂತಹ ಸಂದೇಶಗಳು, ಎಂತಹ ಒಂದು ವಿಶಿಷ್ಟವಾದ ಸಂದೇಶಗಳನ್ನು
ಅವರು ಉಪದೇಶ ಮಾಡಿದ್ದಾರೋ ಆ ಎಲ್ಲ ವಿಧವಾದಂತಹ ಸಂದೇಶಗಳ ಒಂದು ಚಿಂತನೆಗಳು ಇತ್ಯಾದಿಗಳೆಲ್ಲವೂ ಸಹ ನಿರಂತರವಾಗಿ ಇಲ್ಲಿ ನಡೀಬೇಕು. ಹಾಗೂ ಅನೇಕ ವಿಧವಾದಂತಹ ಧಾರ್ಮಿಕವಾದ ಆಚರಣೆಗಳು ಅದೆಲ್ಲವೂ ಸಹ ಇಲ್ಲಿ ವಿಶೇಷವಾಗಿ ಈ ಒಂದು ಶಂಕರ ಮಠದಲ್ಲಿ ನಡೀಬೇಕು. ತದ್ವಾರ ಅದರಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು. ತದ್ವಾರ ಧಾರ್ಮಿಕವಾದಂತಹ ಒಂದು ಜಾಗರಣೆ ಇನ್ನೂ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಾಗಿ ಎಲ್ಲರಿಗೂ ಸಹ ಶ್ರೇಯಸ್ಸು ಲಭಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಮಠದ ನಿರ್ಮಾಣವನ್ನು ಇಲ್ಲಿ ಮಾಡಿಸಿ ಇಲ್ಲಿ ನಾಳೆ ದಿವಸ ಈ ಪ್ರತಿಷ್ಠಾಪನೆ ಇತ್ಯಾದಿಗಳೆಲ್ಲವುದನ್ನು ಸಹ ಮಾಡಲಿದ್ದೇವೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ವಿಶೇಷವಾಗಿ ಶಂಕರರು ಉಪದೇಶ ಮಾಡಿರತಕ್ಕಂತಹ ತತ್ವಗಳು ಅನೇಕ ಇವೆ. ಇದೆಲ್ಲವುದೂ ಸಹ ನಮ್ಮ ಆತ್ಮೋದ್ಧಾರಕ್ಕೆ, ಮನುಷ್ಯನ ಒಂದು ಆತ್ಮೋದ್ಧಾರಕ್ಕೆ ಅತ್ಯಂತ ಅವಶ್ಯಕ. ಗೀತೆಯಲ್ಲಿ ಭಗವಂತ ಒಂದು ಮಾತನ್ನು ಹೇಳ್ತಾನೆ, ಏನು ಅಂತಂದರೆ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ ಅಂತ ಒಂದು ಮಾತನ್ನು ಭಗವಂತ ಹೇಳ್ತಾನೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ತನ್ನ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು, ಯಾವತ್ತೂ ಸಹ ತನ್ನ ಆತ್ಮಹಾನಿಯನ್ನು ಮಾಡಿಕೊಳ್ಳಬಾರದು ಅಂತ ಈ ಮಾತಿನ ಅರ್ಥ. ಇಲ್ಲಿ ನಮ್ಮ ಆತ್ಮವೇ ನಮಗೆ, ಅದೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ, ನಮ್ಮ ಆತ್ಮವೇ ನಮಗೆ ಬಂಧು, ನಮ್ಮ ಆತ್ಮವೇ ನಮಗೆ ಶತ್ರುವು ಆಗುತ್ತೆ ಅಂತ ಭಗವಂತ ಹೇಳಿದ್ದಾನೆ. ಅಂದರೆ ಇದರ ಅರ್ಥ ಏನು? ನಮ್ಮ ಆತ್ಮೋದ್ಧಾರವನ್ನು ನಾವು ಮಾಡಿಕೊಳ್ಳಬೇಕು, ಆತ್ಮಹಾನಿಯನ್ನು ಯಾವತ್ತೂ ನಾವು ಮಾಡಬಾರದು, ನಮಗೆ ಆತ್ಮಕ್ಕೆ ಹಾನಿ ಉಂಟಾಗುವಂತೆ ಯಾವತ್ತೂ ಮಾಡಿಕೊಳ್ಳಬಾರದು ಅಂತ ಇಲ್ಲಿ ಹೇಳಿದ್ದಾನೆ. ಈ ಆತ್ಮೈವ ಹ್ಯಾತ್ಮನೋ ಬಂಧುವ ಆತ್ಮೈವ ರಿಪುರಾತ್ಮನಃ ಅಂತಂದರೆ ಏನು ಅಂತ ಕೇಳಿದರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ, ಲೋಕದಲ್ಲಿ ಬಂಧುಗಳು ಅಂತಂದರೆ ಯಾರು? ಯಾರು ನಮಗೆ ಹಿತವನ್ನು ಬಯಸ್ತಾರೋ, ನಮಗೆ ಹಿತ ಉಂಟಾಗುವಂತಹ ಕೆಲಸಗಳನ್ನು ಮಾಡ್ತಾರೋ ಅಂಥವರು ನಮ್ಮ ಬಂಧುಗಳು. ಅಂದರೆ ಇಲ್ಲಿ ನಾನು ಬಂಧುಗಳು ಅಂತಂದರೆ ಬರೀ ಈ ಕುಟುಂಬದ ಒಂದು ಸಂಬಂಧ ಮಾತ್ರ ಇಟ್ಕೊಂಡು ಹೇಳ್ತಿರುವುದಲ್ಲ. ನಮಗೆ ಒಳ್ಳೆಯದಾಗುವಂತಹ ಕೆಲಸವನ್ನು ಯಾರೇ ಮಾಡಿದರೂ ಅವರು ನಮಗೆ ಬಂಧುಗಳೇ. ಅಲ್ಲೇನು ಕೌಟುಂಬಿಕವಾದಂತಹ ಸಂಬಂಧ ಇರಲೇಬೇಕು ಅಂತೇನಿಲ್ಲ, ಅದು ಇದ್ರೂ ಇರ್ಬೋದು, ಆದರೆ ಅದು ಇರಲೇಬೇಕು ಅಂತೇನಿಲ್ಲ. ಅದಿಲ್ಲದೆ ಯಾರೋ ಒಬ್ಬರು ನಮಗೆ ಒಳ್ಳೆಯದನ್ನು ಬಯಸಿ ನಮಗೆ ಉಪಕಾರ ಮಾಡಿದ್ದಾರೆ ಅಂತಂದರೆ ಅವರೂ ಸಹ ನಮ್ಮ ಬಂಧುಗಳೇ ಆಗ್ತಾರೆ. ಆದ್ದರಿಂದ ಇಲ್ಲಿ ಹೇಗಿರುತ್ತೆ ಅಂತಂದರೆ, ನಮ್ಮ ಕೌಟುಂಬಿಕವಾದ ಸಂಬಂಧ ಇಲ್ಲದೆ ಇರುವವರು ನಮಗೆ ಹಿತವನ್ನು ಬಯಸಿ ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ನಮಗೆ ಬಂಧುಗಳಾಗ್ತಾರೆ. ನಮಗೆ ಕೌಟುಂಬಿಕವಾದ ಸಂಬಂಧ ಇರುವವರು ಸಹ ನಮಗೆ ತೊಂದರೆ ಮಾಡುವವರು ಇದ್ದೇ ಇರ್ತಾರೆ. ಆ ಥರದವರು ಇರ್ತಾರೆ ಲೋಕದಲ್ಲಿ, ಅಂಥವರು ಲೋಕದಲ್ಲಿ ಇದ್ದೇ ಇರ್ತಾರೆ. ಅವರು ಇವರೆಲ್ಲ ಒಂದೇ ಕುಟುಂಬ, ಆದರೂ ಇವ್ರಿಗೆ ಆಗೋದಿಲ್ಲ, ಅವ ಇವನಿಗೆ ತೊಂದರೆ ಮಾಡ್ತಾ ಇರ್ತಾನೆ. ಆ ತೊಂದರೆ ಆಗೋದು, ಅದರಿಂದ ಜಗಳಗಳಾಗೋದು, ಅದೆಲ್ಲ ಕೋರ್ಟ್ ತನಕ ಹೋಗೋದು, ಹಿಂಗಿದ್ದೆಲ್ಲ ನಡೀತಾನೆ ಇರುತ್ತೆ. ಹಾಗಾಗಿ ಇಲ್ಲಿ ಬಂಧುಗಳು ಅಂತಂದರೆ ಯಾರು? ಯಾರು ನಮ್ಮ ಹಿತವನ್ನು ಬಯಸಿ ನಮಗೆ ಒಳ್ಳೆಯ ಕೆಲಸವನ್ನು, ನಮಗೆ ಹಿತ ಉಂಟಾಗುವಂತಹ ಕೆಲಸಗಳನ್ನು ಮಾಡ್ತಾರೋ ಅಂಥವರು ನಮಗೆ ಬಂಧುಗಳು ಅಂತ ಇದರ ಅರ್ಥ. ಹಾಗೆ ಶತ್ರುಗಳು, ಶತ್ರುಗಳು ಅಂತಂದರೆ ಯಾರು? ಯಾರು ನಮಗೆ ತೊಂದರೆಯನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೋ ಅಂಥವರು ನಮಗೆ ಶತ್ರುಗಳು. ನಮ್ಮ ಶತ್ರು ಹೀಗೆ ಮಾಡ್ತಾನೆ, ಅವನು ಎಷ್ಟೊತ್ತಿಗೂ ನಮಗೆ ತೊಂದರೆ ಮಾಡಬೇಕು ಅಂತ ನೋಡ್ತಾ ಇರ್ತಾನೆ. ಯಾರೇ ಆದರೂ ಅಷ್ಟೇ, ಶತ್ರು ಅಂತಂದರೆ ಇನ್ನೊಬ್ಬನಿಗೆ ತೊಂದರೆಯನ್ನು ಮಾಡುವುದು ಹೇಗೆ ಅನ್ನೋದನ್ನೇ ನೋಡ್ತಾ ಇರ್ತಾನೆ. ಯಾವ ರೀತಿಯಾಗಿ ಇವನನ್ನು ಹೊಡಿಬೇಕು, ಯಾವ ರೀತಿಯಾಗಿ ಇವನಿಗೆ ತೊಂದರೆ ಮಾಡಬೇಕು ಅನ್ನೋದನ್ನೇ ನೋಡ್ತಾನೆ, ಅವನನ್ನೇ ಶತ್ರು ಅಂತ ಹೇಳೋದು. ಇಲ್ಲಿ ಭಗವಂತ ಏನು ಹೇಳಿದ್ದಾನೆ? ನಮ್ಮ ಆತ್ಮವೇ ನಮಗೆ ಶತ್ರು, ನಮ್ಮ ಆತ್ಮವೇ ನಮಗೆ ಬಂಧು ಅಂತ ಹೇಳಿದ್ದಾನೆ. ಅಂದರೆ ಇದರ ಅರ್ಥ ಏನು? ಆತ್ಮವೇ ಬಂಧು ಆಗುವುದು, ಆತ್ಮವೇ ಶತ್ರು ಆಗುವುದು ಅಂತಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ, ಹೇಗೆ ಲೋಕದಲ್ಲಿ ಯಾರು ನಮಗೆ ಹಿತವನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೋ, ನಮಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಮಾಡ್ತಾರೋ ಅವರನ್ನು ನಾವು ಬಂಧುಗಳು ಅಂತ ಹೇಳ್ತಾ ಇದ್ದೀವಿ. ಯಾರು ನಮಗೆ ತೊಂದರೆಯನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೋ ಅವರನ್ನು ಶತ್ರುಗಳು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಯಾರಾದರೂ ಒಬ್ಬ ಮನುಷ್ಯ ತನಗೆ ತೊಂದರೆಯನ್ನು ಉಂಟು ಮಾಡುವಂತಹ ಕೆಲಸವನ್ನು, ತನಗೆ ತೊಂದರೆ ಆಗುವಂತಹ ಕೆಲಸಗಳನ್ನು ತಾನೇ ಮಾಡಿಕೊಂಡ್ರೆ ಆವಾಗ ಅವನೇ ಶತ್ರು ಆಗ್ತಾನೆ. ಅವನಿಗೆ ಏಳಿಗೆ ಆಗುವಂತಹ ಕೆಲಸಗಳನ್ನು ಅವನು ಮಾಡಿದರೆ ಆವಾಗ ಅವನೇ ಬಂಧು ಆಗ್ತಾನೆ. ಹಾಗಾಗಿ ನಮಗೆ ನಾವೇ ಬಂಧು ಆಗುವುದು, ನಮಗೆ ನಾವೇ ಶತ್ರು ಆಗುವುದು ಅಂತಂದರೆ ಅದರ ಅರ್ಥ ಏನು ಅಂತ ಕೇಳಿದ್ರೆ,
ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದಂತಹ ಕೆಲಸಗಳನ್ನು ನಾವು ಮಾಡಿದರೆ ಅದರಿಂದ ನಮ್ಮ ಆತ್ಮೋದ್ಧಾರ ಆಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ. ಆಗ ನಮಗೆ ನಾವೇ ಬಂಧು ಆಗ್ತೀವಿ. ಹೇಗೆ ಇನ್ನೊಬ್ಬ ನಮಗೆ ಹಿತವನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡಿ ನಮಗೆ ಬಂಧು ಅಂತ ಅನಿಸ್ಕೊಳ್ತಾ ಇದ್ದಾನೋ, ಹಾಗೆ ಮನುಷ್ಯನು ಸಹ ತನ್ನ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನು ಮಾಡಿಕೊಂಡು ತನಗೆ ತಾನೇ ಬಂಧು ಆಗಬಹುದು. ಅದೇ ರೀತಿ ಹೇಗೆ ಇನ್ನೊಬ್ಬ ನಮಗೆ ತೊಂದರೆಯನ್ನುಂಟು ಮಾಡುವಂತಹ ಕೆಲಸಗಳನ್ನು ಮಾಡಿ ನಮ್ಮ ಶತ್ರು ಅಂತ ಅನಿಸ್ಕೊಳ್ತಾ ಇದ್ದಾನೋ, ಅದೇ ರೀತಿ ಮನುಷ್ಯನು ಸಹ ತನಗೆ ತೊಂದರೆ ಉಂಟಾಗುವಂತಹ ಕೆಲಸಗಳನ್ನು ತಾನೇ ಮಾಡಿಕೊಂಡಾಗ ಅವನಿಗೆ ಅವನೇ ಶತ್ರು ಆಗ್ತಾನೆ. ಬೇರೆ ಯಾರಿಂದಲೂ ಇವನಿಗೆ ತೊಂದರೆ ಬರಲಿಲ್ಲ, ಅವನಿಗೆ ಅವನೇ ಮಾಡ್ಕೊಂಡಿದ್ದಾನೆ. ಈ ಥರ ಮಾಡಬಾರದಿತ್ತು, ಅವನಿಗೆಲ್ಲ ಹೇಳಿರ್ತಾರೆ. ಆದರೂ ಅದು ಯಾವುದನ್ನು ಕೇಳದೆ ತಪ್ಪನ್ನು ಮಾಡ್ತಾನೆ, ಮಾಡಿ ಕೊನೆಗೆ ಅವನ ತೊಂದರೆಯನ್ನು ಅನುಭವಿಸ್ತಾ ಇರ್ತಾನೆ. ಆವಾಗ ಅವನಿಗೆ ಅವನೇ ಶತ್ರು ಆದ ಹಾಗೆ. ಅದರಿಂದ ಗೀತೆಯಲ್ಲಿ ಭಗವಂತನ ಅಭಿಪ್ರಾಯ ಏನು ಅಂತಂದರೆ, ಯಾವತ್ತೂ ಸಹ ನಿನಗೆ ನೀನು ಶತ್ರು ಆಗಬೇಡ, ಅಂದರೆ ನಿನಗೆ ತೊಂದರೆ ಉಂಟು ಆಗುವಂತಹ ಕೆಲಸಗಳನ್ನು ನೀನು ಮಾಡಿಕೊಳ್ಳಬೇಡ. ಮತ್ತು ನಿನಗೆ ಯಾವಾಗಲೂ ನಿನಗೆ ನೀನು ಬಂಧುವಾಗಿರುವಂತಹ ಪ್ರಯತ್ನವನ್ನು ಮಾಡು. ನಿನಗೆ ನೀನು ಬಂಧು ಆಗುವುದಂತಂದರೆ ಈಗ ಹೇಳಿದಂತೆ ನಿನ್ನ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನು ಮಾಡು ಅಂತ ಅದರ ಅರ್ಥ. ಆದ್ದರಿಂದ ನಿನ್ನ ಆತ್ಮೋದ್ಧಾರಕ್ಕೆ ಬೇಕಾಗುವಂತಹ ಕಾರ್ಯಗಳನ್ನು ನೀನು ಮಾಡಿದರೆ ಆಗ ನಿನಗೆ ನೀನೇ ಬಂಧು. ನಿನ್ನ ನಿನಗೆ ತೊಂದರೆಯನ್ನುಂಟು ಮಾಡುವಂತಹ ಕೆಲಸಗಳನ್ನು ನೀನು ಮಾಡಿಕೊಂಡ್ರೆ ನಿನಗೆ ನೀನೇ ಶತ್ರು. ಆದರೆ ಆ ರೀತಿಯಾಗಿ ಆಗುವುದು ಬೇಡ, ನಿನಗೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ನೀನು ಮಾಡು ಅಂತ ಭಗವಂತನ ಅಭಿಪ್ರಾಯ. ಅಂದರೆ ಏನು? ನಮಗೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಕೆಲಸಗಳು ಅಂತಂದರೆ ಏನು? ಶಾಸ್ತ್ರಗಳಲ್ಲಿ ಅದನ್ನೇ ಧರ್ಮಾಚರಣೆ ಎಂಬುದಾಗಿ ಹೇಳಿದ್ದಾರೆ. ಧರ್ಮಾಚರಣೆಯನ್ನು ಮಾಡಿದಾಗ ನಮಗೆ ನಾವು ಒಳ್ಳೆಯದನ್ನು ಮಾಡಿಕೊಂಡ ಹಾಗಾಗುತ್ತೆ. ಅಧರ್ಮವನ್ನು ಯಾವುದನ್ನು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದಾರೋ ಅಂತಹ ಅಧರ್ಮವನ್ನು ಮಾಡಿದಾಗ ನಮಗೆ ನಾವೇ ಶತ್ರುಗಳು ಅಂತ ಆಗ್ತೀವಿ, ನಮಗೆ ಆತ್ಮಹಾನಿ, ನಮಗೆ ನಾವೇ ತೊಂದರೆ ಮಾಡಿಕೊಂಡಂಗಾಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಮಾಡಬಾರದು. ಎಲ್ಲರೂ ಸಹ ಶಾಸ್ತ್ರದಲ್ಲಿ ಭಗವಂತನ ಅಭಿಪ್ರಾಯ ಏನು? ಶಾಸ್ತ್ರಗಳಲ್ಲಿ ಯಾವ ಧರ್ಮ ಮಾರ್ಗವನ್ನು ಹೇಳಿದ್ದಾರೋ ಆ ಮಾರ್ಗವನ್ನು ಅನುಸರಿಸಬೇಕು, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅಧರ್ಮ ಮಾರ್ಗವನ್ನು ಆಚರಣೆ ಮಾಡಬಾರದು, ಅಧರ್ಮ ಮಾರ್ಗದಲ್ಲಿ ಹೋಗಬಾರದು. ತದ್ವಾರ ಆತ್ಮಹಾನಿ ಉಂಟಾಗುವುದನ್ನು ತಪ್ಪಿಸಬೇಕು ಅಂತ ಆ ಭಗವಂತನ ಅಭಿಪ್ರಾಯ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ಶ್ರೇಯಸ್ಸುಂಟಾಗಬೇಕು ಅಂತಂದರೆ ಅದಕ್ಕೆ ಧರ್ಮ ಮಾರ್ಗದ ಆಚರಣೆ ಎನ್ನುವುದು ಅತ್ಯಂತ ಅವಶ್ಯಕ. ಮತ್ತು ನಮಗೆ ತೊಂದರೆ ಉಂಟಾಗಬಾರದು ಅಂತಂದರೆ ಅಧರ್ಮ ಮಾರ್ಗವನ್ನು ಬಿಡಬೇಕಾದ್ದು ಅನ್ನುವುದು ಸಹ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾಗಿದೆ. ಇಲ್ಲಿ ತುಂಬ ಜನರಿಗೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಏನು ಅಂತಂದರೆ, ನಾವು ತುಂಬ ಧರ್ಮವಾಗಿಯೇ ಇರ್ತೀವಿ, ಯಾವತ್ತೂ ಸಹ ಅಧರ್ಮ ಮಾಡುವುದಿಲ್ಲ, ಯಾರಿಗೂ ಏನು ತೊಂದರೆ ಮಾಡುವುದಿಲ್ಲ, ಏನೇನು ಮಾಡಬೇಕು ಅಂತ ಹೇಳಿದಾರೋ ಅದನ್ನೆಲ್ಲವುದನ್ನು ಮಾಡ್ತಾ ಇರ್ತೀವಿ. ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೋ ಅದನ್ನು ಯಾವತ್ತೂ ಸಹ ನಾವು ಮಾಡಿಲ್ಲ. ಆದಷ್ಟು ನಾವು ಎಲ್ಲೋ ಗೊತ್ತಿಲ್ಲದೆ ಒಂದೆರಡು ತೊಂದರೆ ಮಾಡದೆ, ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಿರಬಹುದು ಗೊತ್ತಿಲ್ಲದೆ, ಅಷ್ಟೇ ಬಿಟ್ಟರೆ ವಾಸ್ತವವಾಗಿ ಯಾವತ್ತೂ ಸಹ ಇದು ಮಾಡಬಾರದು ಅಂತ ಗೊತ್ತಾಗ್ಬಿಟ್ರೆ ನಾವು ಯಾವತ್ತೂ ಸಹ ಅದನ್ನು ಮಾಡಲ್ಲ. ಮತ್ತು ಎಷ್ಟೊತ್ತಿಗೂ ನಾವು ಧರ್ಮ ಮಾರ್ಗದಲ್ಲೇ ಇದ್ದೀವಿ. ಇಷ್ಟೆಲ್ಲ ಇದ್ದರೂ ಸಹ ನಾವು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಒಳ್ಳೆ ಮಾರ್ಗದಲ್ಲಿದ್ದರೂ, ತುಂಬ ಧರ್ಮ ಮಾರ್ಗದಲ್ಲೇ ಇದ್ದರೂ ಸಹ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ತುಂಬ ಜನರನ್ನು ನೋಡ್ತಾ ಇರ್ತೀವಿ, ಅವರು ತುಂಬ ಪಾಪವನ್ನು ಮಾಡ್ತಾ ಇರ್ತಾರೆ, ನಮ್ಮ ಕಣ್ಣೆದುರಿಗೇನೆ ಮಾಡ್ತಾ ಇರ್ತಾರೆ. ಅವ್ರಿಗೇನು ನಿಯಮಗಳೇನು ಇರುವುದಿಲ್ಲ, ಇಷ್ಟ ಬಂದಂಗೆ ಏನೇನೋ ಮಾಡ್ತಾ ಇರ್ತಾರೆ. ಎಷ್ಟೊತ್ತಿಗೂ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾ ಇರ್ತಾರೆ. ಆ ಥರದವರನ್ನು ನಾವು ನೋಡಿದ್ದೀವಿ. ಆದರೆ ಅವರು ತುಂಬ ಸುಖವಾಗಿದ್ದಾರೆ. ಮತ್ತು ಈಗ ಧರ್ಮ ಮಾಡಿದವನಿಗೆ ಒಳ್ಳೆಯದಾಗುತ್ತೆ, ಅಧರ್ಮ ಮಾಡಿದವನಿಗೆ ತೊಂದರೆ ಆಗುತ್ತೆ ಅಂತಂದರೆ ಅದಕ್ಕೆ ಆ ಥರ ಇಲ್ಲಲ್ವಾ ಲೋಕದಲ್ಲಿ? ಅದಕ್ಕೆ ವಿಪರೀತವಾಗಿದೆ ಅಲ್ವಾ? ನಾವು ನೋಡ್ತಾ ಇದ್ದರೆ ಅದಕ್ಕೆ ವಿರುದ್ಧವಾಗಿದೆ. ಇದು ಹೇಗೆ ಅಂತ ತುಂಬ ಜನರಿಗೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತ ಕೇಳಿದರೆ, ಜೀವನದಲ್ಲಿ ನಮಗೆ ಬರೀ ಇದು ಒಂದೇ ಜನ್ಮ ಅಲ್ಲ. ಯಾರೇ ಒಬ್ಬ ಜೀವನಿಗೆ ಇದು ಒಂದೇ ಜನ್ಮ ಅಲ್ಲ, ಇದು ಒಂದು ಜನ್ಮ ಅಷ್ಟೇ. ಇದು ಮಾತ್ರವೇ ಜನ್ಮ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಇದು ಒಂದು ಜನ್ಮ, ಆದರೆ ಇದರ ಹಿಂದೆ ಇನ್ನೊಂದು ಜನ್ಮ ಇತ್ತು, ಅದರ ಹಿಂದೆ ಇನ್ನೊಂದು ಜನ್ಮ ಇತ್ತು, ಅದರ ಹಿಂದೆ ಇನ್ನೊಂದು ಜನ್ಮ ಇತ್ತು, ಅದರ ಹಿಂದೆ ಇನ್ನೊಂದು ಜನ್ಮ ಇತ್ತು. ಹೀಗೆ ಈ ಜನ್ಮಗಳು ಅನೇಕ ಆಗಿವೆ ಮನುಷ್ಯನಿಗೆ. ಈ ಒಂದೊಂದು ಜನ್ಮದಲ್ಲೂ ಮನುಷ್ಯ ಏನೇನೋ ಮಾಡಿದ್ದಾನೆ, ಬೇರೆ ಬೇರೆ ರೀತಿಯಂತಹ ಕೆಲಸಗಳನ್ನು ಮಾಡಿದ್ದಾನೆ. ಅದರಲ್ಲಿ ಪುಣ್ಯ ಕಾರ್ಯಗಳು ಇವೆ, ಪಾಪ ಕಾರ್ಯಗಳು ಇವೆ, ಎಲ್ಲ ರೀತಿಯಂತಹ ಕೆಲಸಗಳು ಇವೆ. ಗೊತ್ತಿದ್ದೋ ಗೊತ್ತಿಲ್ಲದೋ ಅನೇಕ ವಿಧವಾದಂತಹ ಕೆಲಸಗಳನ್ನು ಮನುಷ್ಯ ಮಾಡಿದ್ದಾನೆ. ಆ ಎಲ್ಲ ಕರ್ಮಗಳ ಫಲವು ಒಂದಾದ ಮೇಲೊಂದು ನಮಗೆ ಬರ್ತಾ ಇರುತ್ತೆ.
ಏನೇನು ಮಾಡಿದ್ದಾನೋ ಇವನು, ಪುಣ್ಯ ಇರಬಹುದು, ಪಾಪ ಇರಬಹುದು, ಅದು ಎಲ್ಲವೂ ಸಹ ಒಂದಾದ ಮೇಲೊಂದು ಮನುಷ್ಯನಿಗೆ ಬರ್ತಾ ಇರುತ್ತೆ. ಮುಂದಿನ ಜನ್ಮಗಳಲ್ಲಿ, ತದನಂತರದ ಜನ್ಮ, ಯಾವ ಜನ್ಮದಲ್ಲಿ ಮಾಡಿದ್ದಾನೋ ಆ ಜನ್ಮದಲ್ಲಿ ಕೆಲವು, ಅಥವಾ ಮುಂದಿನ ಜನ್ಮದಲ್ಲಿ ಕೆಲವು, ಹೀಗೆ ಒಂದಾದ ಮೇಲೊಂದು ಬರ್ತಾ ಇರುತ್ತೆ. ಪ್ರತಿಯೊಬ್ಬ ಏನೇನು ಮಾಡಿದ್ದಾನೋ ಅದೆಲ್ಲವೂ ಭಗವಂತನಿಗೆ ಗೊತ್ತಿದೆ. ಭಗವಂತ ಎಲ್ಲ ಕರ್ಮಗಳನ್ನು ಇಟ್ಟಿದ್ದಾನೆ. ಒಂದಾದ ಮೇಲೊಂದು ಫಲವನ್ನು, ಅದು ಯಾವತ್ತು ಏನು ಕೊಡಬೇಕು ಅನ್ನೋದು ಭಗವಂತನಿಗೆ ಗೊತ್ತು. ಅದು ಭಗವಂತನಿಗೆ ಮಾತ್ರವೇ ಗೊತ್ತು, ಬೇರೆ ಯಾರಿಗೂ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಅದಕ್ಕೆ ಅವಕಾಶ ಭಗವಂತ ಯಾರಿಗೂ ಕೊಡುವುದಿಲ್ಲ. ಅದು ಭಗವಂತನಿಗೆ ಮಾತ್ರವೇ ಗೊತ್ತು. ಆ ಒಂದು ರಹಸ್ಯವನ್ನು ಮಾತ್ರ ತನ್ನ ಕೈಯಲ್ಲೇ ಇಟ್ಕೊಂಡಿದ್ದಾನೆ ಈಶ್ವರ. ಆದರೆ ಒಂದಾದ ಮೇಲೊಂದು ಕರ್ಮಫಲಗಳನ್ನು ಭಗವಂತ ಕೊಡ್ತಾ ಇರ್ತಾನೆ. ಆವಾಗ ಏನಾಗುತ್ತೆ ಅಂತ ಕೇಳಿದರೆ, ನಾವು ಈಗ ಒಳ್ಳೆ ಕೆಲಸವನ್ನೇನ ಮಾಡಿದರೂ ಸಹ ಹಿಂದೆ ಮಾಡಿರ್ತಕ್ಕಂತಹ ಯಾವುದೋ ಒಂದು ಪ್ರಬಲವಾದಂತಹ ಕರ್ಮ ಅನ್ನೋದು ಪ್ರತಿಬಂಧಕವಾಗಿದೆ ಅಂತಂದರೆ, ಆಗ ಈ ಒಳ್ಳೆ ಕರ್ಮದ ಫಲ ಸಿಗುವುದು ಸ್ವಲ್ಪ ವಿಳಂಬ ಆಗುತ್ತೆ, ತುಂಬ ವಿಳಂಬ ಆಗುತ್ತೆ. ಯಾಕಂದರೆ ಹಿಂದಿನ ಕರ್ಮ ಏನಿದೆಯೋ ಅದು ತುಂಬ ಪ್ರಬಲವಾಗಿದೆ. ಆ ಪ್ರಬಲವಾದಂತಹ ಕರ್ಮ ಇರುವಾಗ ಮುಂದಿನ ಕರ್ಮ, ಈಗ ನಾವು ಮಾಡ್ತಿರುವಂತಹ ಕರ್ಮ ಫಲವನ್ನು ಕೊಡುವುದಿಲ್ಲ, ಅದು ಸುಮ್ಮನೆ ಇರಬೇಕಾಗುತ್ತೆ. ಯಾವಾಗ ಆ ಪ್ರಬಲವಾದಂತಹ ಕರ್ಮ ಅನ್ನೋದು ಕ್ಷೀಣವಾಗುತ್ತೋ, ಅದರ ಬಲವು ಕಡಿಮೆಯಾಗಿ, ಫಲವನ್ನೆಲ್ಲ ಕೊಟ್ಟು ಅದರ ಬಲ ಕಡಿಮೆ ಆಗುತ್ತೋ, ಆಗ ಇದು ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೇಗೆ ಲೋಕದಲ್ಲೂ ಯಾವುದಾದ್ರೂ ಒಂದು ಪ್ರಬಲವಾದಂತಹ ವಸ್ತು ಇದೆ ಅಂತಂದರೆ ಅದರ ಮುಂದೆ ಅದಕ್ಕಿಂತಲೂ ಸ್ವಲ್ಪ ದುರ್ಬಲವಾದಂತಹ ವಸ್ತು ಕೆಲಸ ಮಾಡುವುದಿಲ್ಲ. ಆ ಪ್ರಬಲವಾದಂತಹ ವಸ್ತು ಕೆಲಸ ಮಾಡಿ ಮುಗಿದ ಮೇಲೆ ಇದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದಿರುವಾಗ ಇದು ಮಾಡುವುದಿಲ್ಲ. ಇದು ಲೋಕದಲ್ಲಿರುವಂತಹ ವಿಚಾರವೇ ಇದು. ಅಥವಾ ಒಬ್ಬ ಪ್ರಬಲನಾದಂತಹ ಒಬ್ಬ ಮನುಷ್ಯ ಬಂದಿದ್ದಾನೆ ಅಂತಂದರೆ, ಅವನು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ, ಅವನು ಹೋಗೋ ತನಕ ಬೇರೆಯವನು ಸುಮ್ಮನೆ ನಿಂತ್ಕೊಳ್ಬೇಕಾಗುತ್ತೆ. ಅವನು ಹೋಗಲಿ ನಾನು ಹೋಗ್ತೀನಿ ಅಂತಂದ್ರೆ ಹಾಗೆ ಹೋಗ್ಲಿಕ್ಕಾಗುವುದಿಲ್ಲ. ಅವನು ಹೋಗೋ ತನಕ ಇವನು ನಿಂತ್ಕೊಳ್ಬೇಕು, ಹೀಗಾಗುತ್ತೆ. ಹಾಗಾಗಿ ಆ ಕರ್ಮ ಅನ್ನೋದು ಪ್ರಬಲವಾದಂತಹದ್ದಿದೆ ಅಂತಂದರೆ, ಆಗ ಈ ದುರ್ಬಲವಾದಂತಹ ಕರ್ಮ ಸ್ವಲ್ಪ ಕಾಲ ಸುಮ್ಮನೆ ಇರಬೇಕಾಗುತ್ತೆ. ಅದು ಪುಣ್ಯನೂ ಇರ್ಬೋದು, ಪಾಪನೂ ಇರ್ಬೋದು. ಅಂದರೆ ಏನು, ಒಂದು ಒಬ್ಬ ಈಗ ತುಂಬ ಪುಣ್ಯವನ್ನು ಮಾಡಿದ್ದಾನೆ, ಆದರೆ ಇದಕ್ಕಿಂತಲೂ ಪ್ರಬಲವಾದಂತಹ ಪಾಪ ಯಾವುದೋ ಒಂದಿದೆ. ಅದಿರುವಾಗ ಈ ಪುಣ್ಯ ಫಲ ತಕ್ಷಣ ಅವನಿಗೆ ಸಿಕ್ಕುವುದಿಲ್ಲ. ಅಥವಾ ಒಬ್ಬ ಈಗ ತುಂಬ ಪಾಪವನ್ನು ಮಾಡುತ್ತಿದ್ದಾನೆ, ಆದರೆ ಹಿಂದೆ ಇದಕ್ಕಿಂತಲೂ ತುಂಬ ಪ್ರಬಲವಾದ ಯಾವುದೋ ಪುಣ್ಯ ಮಾಡಿದ್ದಾನೆ. ಆವಾಗ ಏನಾಗುತ್ತೆ ಅಂದರೆ ಈ ಪಾಪದ ಫಲ ತಕ್ಷಣ ಸಿಕ್ಕೋದಿಲ್ಲ, ಅದು ಹಾಗೇ ಇರುತ್ತೆ. ಆ ಪುಣ್ಯದ ಫಲ ಮುಗಿಯೋ ತನಕ ಇದು ಸಿಕ್ಕುವುದಿಲ್ಲ. ಅದಾದ ಮೇಲೆ ಇದರ ಫಲ ಶುರುವಾಗುತ್ತೆ. ಇದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ವಿಚಾರ. ಆದ್ದರಿಂದ ಇದರಿಂದ ನಾವೇನು ತಿಳ್ಕೊಳ್ಳಬೇಕು ಅಂತಂದರೆ, ನಾವು ಮಾಡಿದಂತಹ ಎಲ್ಲ ಕರ್ಮಗಳು ಸಹ ಒಂದಾದ ಮೇಲೊಂದು ನಮಗೆ ಫಲವನ್ನು ಕೊಡುತ್ತೆ. ಹಾಗಾಗಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಯಾರ ಹತ್ರ ಈ ರೀತಿಯಾದಂತಹ ಪ್ರಬಲವಾದಂತಹ ಕರ್ಮಗಳಿವೆಯೋ ಅದರ ಫಲವು ಸಿಗುವುದರಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಆವಾಗ ಇವನು ಸ್ವಲ್ಪ ಕಾಯಬೇಕಾಗಿ ಬರುತ್ತೆ. ಅಂದರೆ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಕಡೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಂದರೆ ಮಧ್ಯೆಯಲ್ಲೊಂದು ಹೊಳೆಯನ್ನು ದಾಟಿ ಹೋಗಬೇಕಾಗಿದೆ. ದಿವಸ ತುಂಬ ಜನ ಅಲ್ಲಿಗೆ ಬರ್ತಾ ಇರ್ತಾರೆ. ಆ ಹೊಳೆಯನ್ನು ದಾಟ್ಕೊಂಡು ಆಚೆಗೆ ಹೋಗ್ತಾ ಇರ್ತಾರೆ. ವರ್ಷ ಇಡೀ ಪ್ರತಿ ದಿವಸ ಜನರು ಬರ್ತಾನೆ ಇರ್ತಾರೆ. ಈಚೆಯಿಂದ ಆಚೆಗೆ ಹೋಗೋರು ಇರ್ತಾರೆ, ಆಚೆಯಿಂದ ಈಚೆಗೆ ಬರೋರು ಇರ್ತಾರೆ. ಹೀಗೆ ನಡೀತಾನೆ ಇರುತ್ತೆ. ಎಲ್ಲರೂ ಇಲ್ಲಿಂದ ಆಚೆಗೆ ಹೋಗಿ ಬರೋರಿದ್ದೇ ಇರ್ತಾರೆ. ಆದರೆ ಏನಾಗುತ್ತೆ ಅಂತಂದರೆ, ಯಾವ ಮನುಷ್ಯ ತುಂಬ ನದಿಯಲ್ಲಿ ತುಂಬ ಪ್ರವಾಹ ಇರುವಾಗ ಅಲ್ಲಿಗೆ ಬರ್ತಾನೋ ಅವನಿಗೆ ದಾಟಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಕಷ್ಟಪಟ್ಟು ದಾಟಬೇಕಾಗುತ್ತೆ. ಯಾವ ಮನುಷ್ಯ ಬೇಸಿಗೆಯಲ್ಲಿ ಏನು ಜಾಸ್ತಿ ಪ್ರವಾಹ ಏನು, ಸುಮ್ಮನೆ ನೀರು ನಿಂತಂಗೆ ಕಾಣ್ತಿದೆ ಅಷ್ಟೇ, ನಿಂತಾಗಿದೆ ಅಷ್ಟೇ, ಆ ರೀತಿಯಂತಹ ಸಂದರ್ಭದಲ್ಲಿ ಯಾವ ಮನುಷ್ಯ ಬರ್ತಾನೋ ಅವನು ತುಂಬ ಸುಲಭವಾಗಿ ಈಚೆಯಿಂದ ಆಚೆಗೆ ದಾಟ್ಕೊಂಡು ಹೋಗ್ತಾನೆ. ಅದು ಹೇಗೆ ಅಂತಂದರೆ, ಆ ನದಿಯ ಒಂದು ಪ್ರವಾಹದ ಮೇಲೆ ಆಧಾರಿತವಾಗಿರುತ್ತೆ. ಆ ಪ್ರವಾಹ ನೋಡ್ಕೊಂಡು ನಾವು ತಿಳ್ಕೊಳ್ಬೇಕು ಹೇಗೆ ದಾಟ್ಕೊಂಡು ಹೋಗಬೇಕು ಅನ್ನೋದನ್ನು. ಅಂದರೆ ಏನಾಗುತ್ತೆ, ಯಾವಾಗ ಆ ನದಿಯ ಒಂದು ಪ್ರವಾಹದ ಮುಂದೆ ನಮ್ಮ ಶಕ್ತಿ ಅನ್ನೋದು ತುಂಬ ಕಡಿಮೆ ಇರುತ್ತೋ ಆವಾಗ ನಾವು ಈಚೆಯಿಂದ ಆಚೆಗೆ ಹೋಗ್ಲಿಕ್ಕಾಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ನಾವು ಕಾಯಬೇಕಾಗುತ್ತೆ. ಆ ಪ್ರವಾಹ ಕಡಿಮೆ ಆಗೋ ತನಕ ಕಾಯಬೇಕು. ಅದು ಬಿಟ್ಟರೆ ಇನ್ನೊಂದು ಮಾರ್ಗ ಇಲ್ಲ. ಈಗಲೇ ಅದರಲ್ಲಿ ಆದರೂ ನಾವು ಹೋಗ್ತೀವಿ ಅಂತಂದರೆ ಅದರಲ್ಲಿ ಆ ಪ್ರವಾಹದಲ್ಲಿ ನಾವೆಲ್ಲೋ ಮುಳುಗೋಗಿ ಎಲ್ಲೋ ಹೋಗಬೇಕಾಗಿ ಬರುತ್ತೆ. ಆದ್ದರಿಂದ ಅಲ್ಲಿ ಹೇಗೆ ಅಂತಂದರೆ ನಾವು ಪ್ರತೀಕ್ಷೆ ಮಾಡಬೇಕಾಗುತ್ತೆ. ಹಾಗಂಥೇಳಿ ಯಾವಾಗಲೂ ನದಿಯಲ್ಲಿ 365 ದಿವಸನೂ ಪ್ರವಾಹ ವೇಗವಾಗಿಯೇ ಇರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಈಗ ಜಾಸ್ತಿ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಆ ವರ್ಷದಲ್ಲಿ ಒಂದೊಂದು ತಿಂಗಳಲ್ಲೂ ಒಂದೊಂದು ರೀತಿಯಾಗಿರುತ್ತೆ ಪ್ರವಾಹ. ಯಾವಾಗಲೂ ಜಾಸ್ತಿನೂ ಇರುವುದಿಲ್ಲ, ಕಡಿಮೆನೂ ಇರುವುದಿಲ್ಲ. ಯಾವಾಗಲೂ ಸುಲಭವಾಗಿ ದಾಟೋ ಹಂಗಿರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ,
ಯಾವಾಗಲೂ ದಾಟುವುದು ತುಂಬ ಕಷ್ಟ ಅಂತಲೂ ಹೇಳೋಕ್ಕಾಗೋದಿಲ್ಲ. ಎರಡು ಥರ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಥರ ಇರುತ್ತೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಆ ನದಿಯನ್ನು ದಾಟಬೇಕಾಗಿ ಬರುತ್ತೋ ಅವರಿಗೆ ಅದರಂತೆ ಆಯಾ ವ್ಯವಸ್ಥೆಯಂತೆ ಅವರು ಈಚೆಯಿಂದ ಆಚೆಗೆ ಹೋಗಬೇಕಾಗಿ ಬರುತ್ತೆ. ಅದೇ ರೀತಿ ಈ ಕರ್ಮಫಲ ಅನ್ನೋದು ಹಾಗೇ ಇರುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿ. ಕೆಲವರಿಗೆ ತುಂಬ ಸುಲಭವಾಗಿ ಕೆಲಸ ಆಗಿಬಿಡುತ್ತೆ, ಕೆಲವರಿಗೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಕೆಲವರಿಗೆ ತುಂಬ ಕಷ್ಟಪಡಬೇಕಾಗುತ್ತೆ, ಕೆಲವರಿಗೆ ಎಷ್ಟು ಕಷ್ಟಪಟ್ಟಿದ್ರೂ ಆಗುವುದಿಲ್ಲ. ಕೆಲವರು ಈ ಕಡೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದರೆ ಇನ್ನೊಂದು ಕಡೆಗೆ ಹೋಗ್ಬಿಡ್ತಾರೆ ಗೊತ್ತಿಲ್ಲದೆ. ನಾವೇನೋ ಒಂದು ಮಾಡಬೇಕು ಅಂತ ಪ್ರಯತ್ನ ಮಾಡಿರ್ತೀವಿ, ಆದರೆ ಇನ್ನೊಂದೇನೋ ಆಗಿರುತ್ತೆ, ಅನರ್ಥವಾಗಿ ಇನ್ನೊಂದೇನೋ ಆಗುತ್ತೆ. ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿರುತ್ತೆ. ಆದರೆ ಇಂತಹ ಒಂದು ಸಂದರ್ಭದಲ್ಲೂ ಸಹ ನಾವು ಮಾಡಿರತಕ್ಕಂತಹ ಒಂದು ಕರ್ಮ ಅನ್ನೋದಿರುತ್ತೆ, ಅದೆಲ್ಲೂ ಹೋಗಲ್ಲ. ಖಂಡಿತವಾಗಿಯೂ ಅದರ ಫಲ ಅನ್ನೋದು ನಮಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ಜೀವನದಲ್ಲಿ ಈ ಒಂದು ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹ ಧರ್ಮಾಚರಣೆಯನ್ನು ಪ್ರತಿಯೊಬ್ಬರೂ ಸಹ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಯಾವತ್ತೂ ಸಹ ನಮಗೆ ತೊಂದರೆಯನ್ನು ಉಂಟು ಮಾಡುವಂತಹ, ನಮ್ಮ ಆತ್ಮ ಹಾನಿಯನ್ನು ಉಂಟು ಮಾಡುವಂತಹ ಅಧರ್ಮವನ್ನು ಯಾವತ್ತೂ ಸಹ ನಾವು ಮಾಡಬಾರದು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಹಾಗಾಗಿ ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳಿದ್ದು ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಅಂತ. ಆದರೆ ಈ ಧರ್ಮಾಚರಣೆಯನ್ನು ಮಾಡಬೇಕು ಅಂತಂದರೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಮಗೆ ಹೇಳಿಕೊಡುವವರೊಬ್ಬರು ಬೇಕು. ಅದನ್ನು ಹೇಳಿಕೊಡುವವರೊಬ್ಬರು ಇರಬೇಕು. ಅವರಿದ್ದರೆ ಅವರ ಮುಖದಿಂದ ನಾವು ತಿಳಿದುಕೊಂಡು ನಾವು ಸರಿಯಾದಂತಹ ಮಾರ್ಗದಲ್ಲಿ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನು ನಮಗೆ ಹೇಳಿಕೊಡುವವರು ಯಾರು ಅಂತಂದರೆ ಅವರೇ ನಮಗೆ ಗುರುಗಳು. ಗುರುಸ್ಥಾನದಲ್ಲಿರ್ತಕ್ಕಂಥವರು ಅವರು ಎಲ್ಲವುದನ್ನು ತಿಳಿದವರಾಗಿ ಈ ಒಂದು ಧರ್ಮವನ್ನು ನಮಗೆ ಉಪದೇಶ ಮಾಡ್ತಾರೆ. ಅವರು ಮಾಡಿದಂತಹ ಉಪದೇಶದಂತೆ ನಾವು ನಮ್ಮ ಜೀವನವನ್ನು ನಡೆಸಿದಾಗ ಈ ಒಂದು ಜೀವನ ಅನ್ನೋದು ಸಾರ್ಥಕ ಆಗುತ್ತೆ. ಹಾಗಾಗಿ ಹಿಂದಿನ ಕಾಲದಿಂದಲೂ ದೊಡ್ಡ ದೊಡ್ಡ ಮಹಾಪುರುಷರೂ ಸಹ ಅವರ ಜೀವನದಲ್ಲಿ ಗುರುವಿನ ಹತ್ರಕ್ಕೆ ಹೋಗಿ ಗುರುವಿನ ಹತ್ರ ಶಿಷ್ಯನಾಗಿದ್ದು ಗುರುವಿನಿಂದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ತದನಂತರ ಅವರವರ ಜೀವನವನ್ನು ನಡೆಸಿದ್ದಾರೆ. ಹಾಗಾಗಿಯೇ ದೊಡ್ಡ ದೊಡ್ಡ ಮಹಾರಾಜರುಗಳು ಎಲ್ಲರೂ ಸಹ ಅವರು ಅತ್ಯಂತ ಪ್ರಭಾವಶಾಲಿಗಳಾಗಿ ಅತ್ಯಂತ ಪರಾಕ್ರಮಿಗಳಾಗಿದ್ದರೂ ಸಹ ಅವರು ಗುರುಗಳನ್ನು ಆಶ್ರಯಣ ಮಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಈ ರೀತಿಯಾದಂತಹ ಒಂದು ಗುರುವಿನ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಅತ್ಯಂತವಾಗಿದೆ. ಅದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳಿದುಕೊಂಡು ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿ ಜೀವನದಲ್ಲಿ ಎಲ್ಲವುದಕ್ಕಿಂತ ಮುಖ್ಯವಾಗಿ ನಾವು ಪ್ರಾಧಾನ್ಯ ಕೊಡಬೇಕಾದದ್ದು ಧರ್ಮಕ್ಕೆ. ಧರ್ಮದ ವಿಚಾರ, ಅದರ ವಿಚಾರಕ್ಕೆ ನಾವು ಎಲ್ಲವುದಕ್ಕಿಂತ ಮುಖ್ಯವಾದಂತಹ ಪ್ರಾಧಾನ್ಯವನ್ನು ಕೊಡಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತು ನಮ್ಮ ವ್ಯವಹಾರಗಳು, ಕೆಲಸಗಳು, ಜವಾಬ್ದಾರಿಗಳು, ತಲೆನೋವುಗಳು ಅದೆಲ್ಲ ಎಲ್ರಿಗೂ ಇದ್ದೇ ಇದೆ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ರೀತಿಯಂತಹ ವ್ಯವಹಾರ, ಕೆಲಸಗಳು, ತೊಂದರೆಗಳು ಅದೇನೋ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಅದಿದ್ದೇ ಇರುತ್ತೆ. ಆದರೆ ಅದೆಲ್ಲವುದನ್ನು ಮಾಡ್ಕೊಳ್ತಾ ಹೋಗಬೇಕು. ಮತ್ತು ವಿಶೇಷವಾಗಿ ಈ ಮಾರ್ಗವನ್ನು, ಈ ಧಾರ್ಮಿಕವಾದಂತಹ ಸಂಸ್ಕಾರವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಅಳವಡಿಸಿಕೊಂಡು ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿಯೇ ಇಲ್ಲಿಯ ಮಹಾರಾಜರುಗಳು ಅವರೆಲ್ಲರೂ ಸಹ ಹಿಂದಿನ ಕಾಲದಿಂದಲೂ ಈ ಒಂದು ದಕ್ಷಿಣಾಮ್ನ ನಾವು ಆರಂಭದಲ್ಲಿ ಹೇಳಿದಂತೆ ಈ ಶೃಂಗೇರಿ ಶಾರದಾ ಪೀಠದ ಗುರುಗಳಿಗೆ ಶಿಷ್ಯರಾಗಿ ವಿಧೇಯರಾಗಿ ಇದ್ದು ಅವರಿಂದ ಮಾರ್ಗದರ್ಶನವನ್ನು ಪಡೆದು ತಮ್ಮ ರಾಜ್ಯ ಪರಿಪಾಲನೆ ಇತ್ಯಾದಿಗಳನ್ನೆಲ್ಲವುದನ್ನು ಸಹ ಮಾಡ್ತಾ ಇದ್ದರು. ಇದನ್ನು ನಾವು ಇತಿಹಾಸದಿಂದ ವಿಶೇಷವಾಗಿ ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ನಮ್ಮ ಪೂರ್ವಜರು ನಮಗೆ ಉಪದೇಶ ಮಾಡಿರ್ತಕ್ಕಂತಹ ಈ ಧಾರ್ಮಿಕವಾದ ಮಾರ್ಗವನ್ನು ಅನುಸರಣೆ ಮಾಡಿ ಇಲ್ಲಿ ಈಗ ನೂತನವಾಗಿ ನಿರ್ಮಾಣವಾಗಿ ನಾಳೆ ದಿವಸ ಪ್ರತಿಷ್ಠಾ ಕುಂಭಾಭಿಷೇಕಗಳು ನಡೆಯಲಿರುವಂತಹ ಈ ಶಂಕರ ಮಠದಲ್ಲಿ ನಿರಂತರ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ನಡೀಬೇಕು. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಸಹ ವಿಶೇಷವಾಗಿ ಭಾಗವಹಿಸಬೇಕು. ಮತ್ತು ಇಲ್ಲಿ ಒಂದು ಕಾರ್ಯಕ್ರಮ, ಮಠದಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ, ಒಂದು ಲೋಕ ಕಲ್ಯಾಣಕ್ಕಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಯಾರೂ ನಮ್ಮನ್ನು ಕರೆಯುವ ಅವಶ್ಯಕತೆ ಇಲ್ಲ, ನಾವಾಗಿಯೇ ಹೋಗ್ಬೇಕು. ಇಲ್ಲಿ ಮಾತ್ರ ಅಲ್ಲ, ಎಲ್ಲಾದರೂ ಅಷ್ಟೇ. ಒಂದು ಒಳ್ಳೆಯ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ, ಒಂದು ಸಮಾಜಕ್ಕಾಗಿ ಒಂದು ಕಾರ್ಯ ನಡೀತಾ ಇದೆ ಅಂತಂದರೆ ಯಾರೂ ನಮ್ಮನ್ನು ಕರೆಯುವ ಅವಶ್ಯಕತೆ ಇಲ್ಲ, ನಾವಾಗಿಯೇ ಹೋಗಿ ಅದರಲ್ಲಿ ಭಾಗವಹಿಸಬೇಕು. ಇಲ್ಲ ಅದು ಯಾವುದೋ ವೈಯಕ್ತಿಕವಾದಂತಹ ಕಾರ್ಯಕ್ರಮ, ಅವರವರಿಗೆ ಸಂಬಂಧಪಟ್ಟಿದ್ದು ಅಂತಿದ್ರೆ ಆವಾಗ ನಾವು ಹೋಗುವ ಅವಶ್ಯಕತೆ ಇಲ್ಲ, ಅವರು ಕರೆದರೆ ಮಾತ್ರ ಹೋಗಬೇಕು.
ಒಂದು ಸಾರ್ವಜನಿಕವಾಗಿ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ ಅಂತಂದರೆ ಮಾತ್ರ ಯಾರು ನಮ್ಮನ್ನು ಕರೆಯುವ ಅವಶ್ಯಕತೆ ಇಲ್ಲ. ನಾವಾಗಿಯೇ ಅಲ್ಲಿ ಹೋಗಬೇಕು. ಅಲ್ಲಿ ಆಗುವಂತಹ ಒಳ್ಳೆಯ ಚಿಂತನೆಗಳನ್ನು ನಾವು ಶ್ರವಣ ಮಾಡಬೇಕು, ಅಳವಡಿಸಿಕೊಳ್ಳಬೇಕು. ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಹಾಗಾಗಿ ಈ ರೀತಿಯಂತಹ ಒಂದು ಕಾರ್ಯಗಳು ಇಲ್ಲಿ ಶಂಕರ ಮಠದಲ್ಲಿ ನಿರಂತರವಾಗಿ ನಡೆಯಲಿ. ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಈ ಒಂದು ಗುರುಭಕ್ತಿಯನ್ನು ನೋಡಿದಾಗ ನಾವು ಹಿಂದಿನ ಸಲ ಬಂದಾವಾಗ ಎಷ್ಟು ನಿಮ್ಮಲ್ಲಿ ಆ ಒಂದು ಗುರುಭಕ್ತಿಯನ್ನು ನೋಡಿದ್ವು, ಅದಕ್ಕಿಂತಲೂ ಇನ್ನೂ ಅಧಿಕವಾದಂತಹ ಒಂದು ಗುರುಭಕ್ತಿಯನ್ನು, ಒಂದು ಶ್ರದ್ಧಾಭಕ್ತಿಗಳನ್ನು ಈಗ ಪುನಃ ನಾವು ಬಂದಾಗ ನೋಡ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಆ ಗುರುಭಕ್ತಿ, ನಿಮ್ಮಲ್ಲಿರ್ತಕ್ಕಂತಹ ಒಂದು ಗುರುಭಕ್ತಿ, ಈ ಒಂದು ಶೃಂಗೇರಿ ಶಾರದಾ ಪೀಠದ ಮೇಲೆ ನೀವು ಇಟ್ಕೊಂಡಿರ್ತಕ್ಕಂತಹ ಈ ಶ್ರದ್ಧಾಭಕ್ತಿಗಳು ಅತ್ಯಂತ ಪ್ರಶಂಸನೀಯವಾಗಿವೆ. ಇದರಿಂದ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಜಮಖಂಡಿಯ ಎಲ್ಲ ಆಸ್ತಿಕ ಮಹಾಜನರಿಗೂ, ಎಲ್ಲ ಸಜ್ಜನರಿಗೂ ಮತ್ತು ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಬೇರೆ ಬೇರೆ ಪ್ರಾಂತ್ಯಗಳಿಂದಲೂ ಸಹ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಆಸ್ತಿಕ ಮಹಾಜನರಿಗೂ ಮತ್ತು ಇಲ್ಲಿಯ ಎಲ್ಲ ಹಿರಿಯರಿಗೂ, ಎಲ್ಲ ಸಜ್ಜನರಿಗೂ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಈ ಒಂದು ಸತ್ಕಾರ್ಯದಲ್ಲಿ ಇಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲ ಸಂಘ ಸಂಸ್ಥೆಗಳು ಈಗಾಗಲೇ ಅನೇಕ ಜನರು ಬಂದು ಇಲ್ಲಿ ಫಲ ಸಮರ್ಪಣೆ ಇತ್ಯಾದಿಗಳನ್ನು ಸಹ ಮಾಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಎಲ್ಲ ಸಂಸ್ಥೆಗಳಿಂದಲೂ ಸಹ ಇದೇ ರೀತಿಯಂತಹ ಒಂದು ಐಕಮತ್ಯದಿಂದ, ಇದೇ ರೀತಿಯಂತಹ ಒಂದು ಧಾರ್ಮಿಕವಾದ ವಾತಾವರಣದ ಒಂದು ರಕ್ಷಣೆ ಇದು ಸದಾಕಾಲ ಆಗಲಿ. ಇನ್ನಷ್ಟು ಒಳ್ಳೆಯ ಕೆಲಸಗಳು ಇನ್ನೂ ವಿಶೇಷವಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ, ಈ ಒಂದು ಶಂಕರ ಮಠದ ನಿರ್ಮಾಣಾದಿ ಕಾರ್ಯದಲ್ಲಿ ಶ್ರಮಿಸಿದಂಥವರು ಮತ್ತು ಈ ಒಂದು ಯಾತ್ರೆಯ ಈ ಸಂದರ್ಭದಲ್ಲಿ ಇದಕ್ಕಾಗಿ ಶ್ರಮಿಸಿದಂತಹ ಎಲ್ಲ ಸಜ್ಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯಾತ್ರೆ, ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಉಮೇಶ್ ದೇಸಾಯಿ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲ ಸಜ್ಜನರು, ಮತ್ತು ನಾನು ಪುನಃ ಎಲ್ಲರ ಹೆಸರು ಹೇಳ್ತಾ ಇಲ್ಲ ಅಂತ ಯಾರು ತಿಳ್ಕೊಳ್ಬೇಡಿ, ಎಲ್ಲ ಸಜ್ಜನರಿಗೂ ಸಹ, ಅವರ ಜೊತೆಗೆ ಇರುವಂತಹ ಎಲ್ಲ ಸಜ್ಜನರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿಯ ಈ ಒಂದು ಶಂಕರ ಮಠದ ಹಿಂದಿನಿಂದಲೂ ಸಹ ಇಲ್ಲಿ ನಡೀತಿರುವಂತಹ ಈ ಕೆಲಸಗಳು, ಇದರ ಒಂದು ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನೋಡಿಕೊಳ್ಳಲಿಕ್ಕೆ ಇದರ ವ್ಯವಸ್ಥಾಪಕರನ್ನಾಗಿ ನಾವು ನೇಮಕ ಮಾಡಿದಂಥವರು ಸಂತೋಷ್ ಅವರು, ಅವರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ಸಜ್ಜನರಿಗೂ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಈ ಒಂದು ಪುಸ್ತಕದ ಒಂದು ಆವಿಷ್ಕರಣೆಯನ್ನು, ಈ ಶ್ರೀ ಶಂಕರ ಸ್ಮರಣೆ ಪಾವನಗಂಗೆ ಎನ್ನುವಂತಹ ಒಂದು ಪುಸ್ತಕದ ಒಂದು ಆವಿಷ್ಕರಣವನ್ನು ಇವತ್ತಿನ ದಿವಸ ಮಾಡಿದ್ದೇವೆ. ಈ ಒಂದು ಪುಸ್ತಕ ಇನ್ನು ಕೆಲವೇ ದಿವಸಗಳಲ್ಲಿ ಎಲ್ಲರ ಕೈಗೂ ಸಹ ಸೇರಲಿದೆ. ಈಗ ಈ ಪುಸ್ತಕದಲ್ಲಿ ವಿಶೇಷವಾಗಿ ಅಶೋಕ್ ದಾಣಿಯವರು ಅವರು ಅನೇಕ ವಿಧವಾದಂತಹ ವಿಚಾರಗಳನ್ನು, ಪ್ರಾಮಾಣಿಕವಾದಂತಹ ಗ್ರಂಥಗಳು, ನಾವಿದನ್ನು ಪೂರ್ತಿ ನೋಡಿದ್ದೇವೆ. ವಿಶೇಷವಾಗಿ ಅನೇಕ ವಿಧವಾದಂತಹ ವಿಚಾರಗಳನ್ನು, ಅದರಲ್ಲೂ ಪ್ರಧಾನವಾಗಿ ಶಂಕರರ ಒಂದು ಚರಿತ್ರೆ ಮತ್ತು ಶಂಕರರ ಒಂದು ತತ್ವಗಳು, ಈ ಎರಡರ ಬಗ್ಗೆ, ಶಂಕರರ ತತ್ವಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತಹ ಬೇರೆ ಬೇರೆ ವಿಚಾರಗಳು, ನಮ್ಮ ಒಂದು ವೈದಿಕ ವಾಂಗ್ಮಯ, ನಮ್ಮ ಗ್ರಂಥಗಳು, ಪುರಾಣಗಳು ಮತ್ತು ಅನೇಕ ದರ್ಶನಗಳು, ಸಾಂಖ್ಯ ದರ್ಶನ, ಯೋಗ ದರ್ಶನ, ವೈಶೇಷಿಕ, ನ್ಯಾಯ ಇತ್ಯಾದಿ ದರ್ಶನಗಳ ಬಗ್ಗೆ, ಒಂದೊಂದು ದರ್ಶನ, ಅವರವರ ಸಿದ್ಧಾಂತದ ಬಗ್ಗೆ ಪರಿಚಯ ಇತ್ಯಾದಿ ಅನೇಕ ವಿಧವಾದಂತಹ ವಿಷಯಗಳನ್ನು ಅವರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ತುಂಬ ಪರಿಶ್ರಮ ಪಟ್ಟು ಈ ಒಂದು ಪುಸ್ತಕವನ್ನು ಅವರು ರಚನೆ ಮಾಡಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಶಂಕರರ ಒಂದು ಚರಿತ್ರೆ, ಇದು ವಿಶೇಷವಾಗಿ ಇವತ್ತಿನ ದಿವಸ ಶಂಕರಾಚಾರ್ಯರ ಚರಿತ್ರೆಯನ್ನು ನಮಗೆ ಹೇಳುವಂತಹ ಗ್ರಂಥಗಳಲ್ಲಿ ಒಂದು ಪ್ರಧಾನವಾದಂತಹ ಗ್ರಂಥ, ಅತ್ಯಂತ ಪ್ರಾಮಾಣಿಕವಾದಂತಹ ಗ್ರಂಥ ಅಂತಂದರೆ ಅದು ಮಾಧವೀಯ ಶಂಕರ ದಿಗ್ವಿಜಯ. ಆ ಒಂದು ಗ್ರಂಥಕ್ಕೆ ಅನುಸಾರವಾಗಿ ಅಲ್ಲಿರ್ತಕ್ಕಂತಹ ಚರಿತ್ರೆಯನ್ನೆಲ್ಲ ಅವರು ಇಲ್ಲಿ ಸಂಗ್ರಹಿಸಿ ಸರಳವಾದಂತಹ ಕನ್ನಡ ಭಾಷೆಯಲ್ಲಿ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೆ ಅನೇಕ ವಿಧವಾದಂತಹ ವಿಚಾರಗಳನ್ನು ಸಹ ಉಪನಿಷತ್ತುಗಳಲ್ಲಿ, ಪ್ರಕರಣ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಲ್ಪಟ್ಟಂತಹ ಅನೇಕ ವಿಚಾರಗಳನ್ನು ಸಹ, ತಾತ್ವಿಕವಾದ ಶಾಸ್ತ್ರೀಯವಾದಂತಹ ವಿಚಾರಗಳನ್ನು ಸಹ ಸರಳವಾದಂತಹ ಭಾಷೆಯಲ್ಲಿ ಅವರು ಸಂಗ್ರಹಿಸಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ
ಅವರಿಗೆ ಅಶೋಕ್ ದಾಣಿಯವರಿಗೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ಈಗ ನಾವು ಹೇಳಿದಂತೆ ಇನ್ನು ಕೆಲವು ದಿವಸಗಳಲ್ಲಿ ಈ ಒಂದು ಗ್ರಂಥವು ಎಲ್ಲರ ಕೈಗೂ ಸಹ ಸೇರಲಿದೆ. ತದ್ವಾರ ಈ ಗ್ರಂಥವನ್ನು ಅವಲೋಕನೆ ಮಾಡಿ ಇದನ್ನು ಪಠನ ಮಾಡುವಂತಹ ಒಂದು ಅವಕಾಶವೂ ಸಹ ಎಲ್ಲರಿಗೂ ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.